ಈ ಫೋಟೋದಲ್ಲಿ ಇರೋದು ಯಾರು? ಅವರೇ ಸರ್, ಈ ಬ್ಯಾಂಕ್ ಮ್ಯಾನೇಜರ್ ದಿಲೀಪ್. Yes, sir. ಏನಿದೆಲ್ಲ ಮಧ್ಯರಾತ್ರಿಲಿ ನಮ್ಮನ್ನ ಯಾಕೆ ಸರ್ಚ್ ಮಾಡ್ತಿದ್ದೀರಾ? ಎಲ್ಲಿ ನಿಮ್ಮ ಅಣ್ಣ? ಬ್ಯಾಂಕ್ ಕೆಲಸದ ಮೇಲೆ ಬಾಂಬೆಗೆ ಹೋಗಿದ್ದಾನೆ. ನೋ, ಸುಳ್ಳು ಹೇಳ್ತಿದ್ಯಾ ನೀನು? ಇಲ್ಲ ಸರ್, ನಿಜವಾಗ್ಲು. ನಾಟಕ ಆಡ್ತಾ ಇದ್ಯಾ? ನಿಮ್ಮ ಅಣ್ಣ ಬ್ಯಾಂಕ್ ಲೂಟಿ ಮಾಡಿ ತಲೆ ತಪ್ಪಿಸ್ಕೊಂಡಿದ್ದಾನೆ. ಸರ್, ಹಣ ಎಲ್ಲ ಇಲ್ಲಿದೆ. ಸತ್ಯವಾಗ್ಲು ಈ ಹಣ ಇಲ್ಲಿ ಹ್ಯಾಕ್ ಬಂತು ಅಂತ ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತು ಮಾಡಿಸ್ತೀವಿ. ಹೇಳು, ಬ್ಯಾಂಕ್ ನಲ್ಲಿ ದರೋಡೆ ಆಗಿ ದೋಟಿಂಗ್ ಕಂತೆ ನಿನ್ನ ಮತ್ತೆ ಕೆಳಗೆ ಹಾಗೆ ಬಂತು. ನೀವು 1000 ಸಲ ಕೇಳಿದ್ರು ನನ್ನ ಉತ್ತರ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಅವಳು ಹೇಗ್ ಬಾಯ್ ಬಿಡಲ್ಲ ಅಂತ ನಾನು ನೋಡ್ತೀನಿ. ಹೋಗಿ ಅವಳು ಶರ್ಟ್ ಬಿಚ್ಚಿ. Hello. Yes, sir. Okay, sir. I will do it. Thank you, sir. ಹಲೋ ಇನ್ಸ್ಪೆಕ್ಟರ್. ಹಲೋ. ಇವರು ರಾಣಿ ಅಡ್ವೊಕೇಟ್. ರಾಣಿನ ಈಗಲೇ ಬೇಲ್ ಮೇಲೆ ಬಿಡಬೇಕು ಅಂತ ಇವರು ಬೇಲ್ ಆರ್ಡರ್ ತಂದಿದ್ದಾರೆ. ಕಮಿಷನರ್ ನನಗೂ ಈಗ ಫೋನ್ ಮಾಡಿದ್ರು. ಎಲ್ಲಿ ಆ ಆರ್ಡರ್ ಕೊಡಿ. ಕಾನ್ಸ್ಟೇಬಲ್ಸ್, ಅವಳ ಎತ್ಕೊಂಡು ಹೋಗಿ ಜೀಪಲ್ಲಿ ಹಾಕಿ.
ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂಥ ಜಸ್ಟಿಸ್ ಜಗನ್ನಾಥ್ ರವರಿಗೆ ಕಾವೇರಿ ಬ್ಯಾಂಕಿನ ಆಡಳಿತ ವರ್ಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ಮಿಸ್ ರಾಣಿಯವರು ಅಂದ್ರೆ ನನ್ನ ತಂಗಿ ರಾಣಿಯವರು ಅವರ ಸುಮಧುರ ಕಂಠದಿಂದ ಒಂದು ಹಾಡನ್ನು ಹಾಡಿ ನಿಮ್ಮನ್ನೆಲ್ಲ ರಂಜಿಸಲಿದ್ದಾರೆ. Good morning, sir. Good morning, Rani. Please sit down. Thank you.
ನೆನ್ನೆ ನಿನ್ ಹಾಡು ನನ್ನ ಮನಸ್ಸನ್ನ ತುಂಬಾ ಟಚ್ ಮಾಡ್ಬಿಡ್ತು. ನಿನ್ನ ಈ ಸೌಂದರ್ಯಕ್ಕೆ ಆ ಹಾಡು ಕೇಳ್ತಾ ಇರೋವಾಗ ಯಾವುದೋ ಹೊಸ ಲೋಕಕ್ಕೆ ನನ್ನನ್ನು ಎಳ್ಕೊಂಡೋದ ಅನುಭವ ಆಯ್ತು. ಯು ಆರ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಅಂಡ್ ಅಟ್ರಾಕ್ಟಿವ್. ನಿನಗೆ ಪ್ರಮೋಷನ್ ಕೊಟ್ಟು ಹೆಡ್ ಆಫೀಸಿಗೆ ಟ್ರಾನ್ಸ್ಫರ್ ಮಾಡಿ ನನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಇಟ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನೀನ್ ಕೇಳ್ದಷ್ಟು ಸಂಬಳ, ನೀನಿರೋದಕ್ಕೆ 3 ಬೆಡ್ರೂಮ್ ಫ್ಲಾಟ್, ಓಡಾಡೋದಕ್ಕೆ ಮಾರುತಿ ಎಸ್ಟೀಮ್, ನಿನ್ನ ಯವ್ವನ ಇರೋ ತನಕ ನಿನ್ನನ್ನು ಮೇಂಟೈನ್ ಮಾಡೋ ಜವಾಬ್ದಾರಿ ನಂದು. ನೀವೇನ್ ಹೇಳ್ತಾ ಇದ್ದೀರಾ? ರಾಣಿ, ನನ್ನ ಪರ್ಮನೆಂಟ್ ಪ್ರಾಪರ್ಟಿಯಾಗಿ ಮಾಡ್ಕೋಬೇಕು ಅಂತಿದ್ದೀನಿ. ಸರ್, ನಿಮ್ಮನ್ನ ಡೀಸೆಂಟ್ ಜೆಂಟಲ್ ಮ್ಯಾನ್ ಅನ್ಕೊಂಡಿದ್ದೆ. ವಯಸ್ಸಿಗೆ ಬಂದಿರೋ 2 ಹೆಣ್ಮಕ್ಳ ತಂದೆಯಾಗಿರೋ ನೀವು ಈ ರೀತಿ ಬಿಹೇವ್ ಮಾಡ್ತಿರೋದು ಸರಿಯಲ್ಲ. ಆಸೆಗೆ ವಯಸ್ಸಿನ ಮಿತಿ ಇಲ್ಲ ರಾಣಿ. ಸಾರಿ ಸರ್, ನೀವು ನನ್ನ ಕಲೆನ ಅಪ್ರಿಶಿಯೇಟ್ ಮಾಡಿ ಅದಕ್ಕೆ ಬೆಲೆ ಕಟ್ತೀರಾ ಅನ್ಕೊಂಡಿದ್ದೆ. ಆದ್ರೆ ನೀವು ಅಪ್ರಿಶಿಯೇಟ್ ಮಾಡ್ತಿರೋದು ಬರೀ ನನ್ನ ಸೆಕ್ಸ್ನ ಅಂತ ನನಗೀಗ ಗೊತ್ತಾಯ್ತು. ಮೈ ಮಾರಿ ಜೀವನ ಮಾಡೋ ಹಾಗಿದ್ದಿದ್ರೆ ಬ್ಯಾಂಕ್ ನಲ್ಲಿ ಕೆಲಸ ಮಾಡಿ ಕೂಲಿ ತಗೊಳ್ಳೋ ಅವಶ್ಯಕತೆ ನನ್ಗಿರ್ಲಿಲ್ಲ. ಕೂತು ಜಾಗದಲ್ಲೇ ಕೋಟಿ ಸಂಪಾದಿಸ್ತಿದ್ದೆ. ಸೊ ಮೈ ಸೆಕ್ಸ್ ಇಸ್ ನಾಟ್ ಫಾರ್ ಸೇಲ್. ಗುಡ್ ಬೈ. ರಾಣಿ, ನನ್ ಆಸೆ ಬಲೆಗೆ ಬಿದ್ದ ನೀನು ಯಾವತ್ತೂ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋಕ್ ಸಾಧ್ಯನೇ ಇಲ್ಲ. ನೀನಾಗಿ ನನ್ ಮೈ ಮೇಲೆ ಬಂದ್ ಬಿದ್ದು ನಿನ್ನ ಯೌವನ ಸುಖಾನ ನನ್ ಜೊತೆ ಹಂಚ್ಕೊಳ್ಳೋ ಹಾಗೆ ಮಾಡಿ ಆ ಕ್ಯಾಸೆಟ್ನ ನೀನೇ ನೋಡೋ ಹಾಗೆ ಮಾಡ್ಲಿಲ್ಲ, ನನ್ನ ಹೆಸರು ಧನ್ರಾಜೆ ಅಲ್ಲ. ಲುಕ್, ನಾನ್ ರಾಣಿ ಜೊತೆ ಸ್ವಿಮ್ ಮಾಡೋವಾಗ ಅವಳಿಗೆ ಗೊತ್ತಿಲ್ಲದೆ ಇರೋ ಹಾಗೆ ವಿಡಿಯೋ ಕವರೇಜ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್? ಓಕೆ ಸರ್. ಏನಿದೆಲ್ಲ? ನನ್ನನ್ನು ಯಾಕೆ ಈ ರೀತಿ ಚಿತ್ರಹಿಂಸೆ ಮಾಡ್ತಿದ್ದೀರಾ? ನೋಡು, ಈ ಡ್ರೆಸ್ ಹಾಕೊಂಡು ನಮ್ಮ ಬಾಸ್ ಜೊತೆ ಸ್ವಿಮ್ ಮಾಡ್ಬೇಕು. ಇದು ನನ್ನಿಂದ ಸಾಧ್ಯ ಇಲ್ಲ. ಐ ವಾಂಟ್ ಡೂ ಇಟ್. ಸಾಧ್ಯ ಇಲ್ವಾ? ರೈಟಾ? Damn it! Go and get her! ಕಲ್ಲಿನ ಕೋಟೆಯಿಂದ ತಪ್ಪಿಸ್ಕೊಂಡು ಹೋಗೋದು ಅಷ್ಟೊಂದು ಸುಲಭ ಅಲ್ಲ ಅಮ್ಮಣ್ಣಿ.
ನಿನಗೆ ಪೂರ್ತಿ ಗುಣ ಆಗೋವರೆಗೂ ನೀನಿಲ್ಲಿ ಧೈರ್ಯವಾಗಿರ್ಬೋದು. ನಿನಗಿಲ್ಲಿ ಯಾರಿಂದಲೂ ಅಪಾಯ ಆಗಲ್ಲ. ಅಲ್ಲಿ ಕಾಫಿ ತಿಂಡಿ ಇದೆ, ತಗೋ. ನಾನೀಗಲೇ ಬರ್ತೀನಿ. ಆ ರಾಣಿಯಿಂದ ನಮಗೆ ಯಾವುದೇ ತೊಂದರೆ ಬರದೇ ಇರಬೇಕಾದ್ರೆ ಅವಳ ಅಣ್ಣ ದಿಲೀಪು ನಮ್ಮ ಕಸ್ಟಡಿನಲ್ಲಿ, ನಮ್ಮ ಟ್ರೀಟ್ಮೆಂಟ್ ನಲ್ಲೇ ಇರಬೇಕು. ಜನಗಳ ದೃಷ್ಟಿನಲ್ಲಿ ಅವನು ಬ್ಯಾಂಕ್ ರಾಬರಿ ಮಾಡಿ ಆ ಅವಮಾನ ತಾಳ್ಲಾರ್ದೆ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಪೇಪರ್ನಲ್ಲಿ ಕಾನೂನಿನ ಪ್ರಕಾರ ಅನೌನ್ಸ್ ಮಾಡಿಸಿ. ಅದಕ್ಕೆ ಎಷ್ಟೇ ಖರ್ಚಾಗ್ಲಿ ನಾನ್ ನೋಡ್ಕೋತೀನಿ.
ಪೆಟ್ಟಿಗೆ ಯಾಕೆ ಕೊಡ್ದೆ? ನಾನ್ ಮುಟ್ಲಿಲ್ಲ. ಅದಾಗೆ ಈ ಪೆಟ್ಟಿಗೆ ಮುಟ್ಟೋ ಅಧಿಕಾರ ಬೇರೆ ಯಾರಿಗೂ ಇಲ್ಲ. ಇನ್ನೊಂದ್ಸರಿ ಮುಟ್ಟ ಪ್ರಯತ್ನ ಮಾಡಿದ್ರೆ ನಾನಾಗಿರಲ್ಲ. ಇದ್ರಲ್ಲಿ ಔಷಧಿ ಬಟ್ಟೆ ಇದೆ. ಎಲ್ಲ ತರಕಾರಿ ಹಾಕಿ ಪಲಾವ್ ಮಾಡಿದೀನಿ. ಬಿಸಿ ಆರೋಗಕ್ ಮುಂಚೆ ತಿಂದ್ಬಿಡಿ. ಇದನ್ನೆಲ್ಲ ಯಾರು ಮಾಡಕ್ ಹೇಳಿದ್ದು? ಸುಮ್ನೆ ನಾನಿಲ್ಲಿ ಹೇಗಿರ್ಲಿ? ನಿಮ್ಗೆ ನನ್ನಿಂದ ಏನಾದ್ರೂ ಸಹಾಯ ಆಗ್ಲಿ ಅಂತ ಇದನ್ನೆಲ್ಲ ಮಾಡ್ದೆ. ನಾನ್ ನಿನ್ಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೀನಿ. ನನಗಿಷ್ಟ ಕೆಲಸ ಮಾಡಿದ್ರೆ ನಾನಾಗಿರಲ್ಲ ಅಂತ. ಹೆಣ್ಮಕ್ಳು ಅಳ್ಕೊಂಡ್ರೆ ನಂಗೆ ಸ್ವಲ್ಪ ಇಷ್ಟ ಇಲ್ಲ. ಹೋಗಿ ತಿಂಡಿ ತಿನ್ನು. ನನ್ಗೇನು ಬೇಡ. ನಿನಗೆ ಬೇಡ ಅಂದ್ರೆ ನಮಗೆ ಬೇಕು. ಏನ್ ನೋಡ್ತಾ ಇದೀಯಾ? ಹಸಿವಾಗ್ತಾ ಇದೆ, ಹೋಗಿ ತಿಂಡಿ ಬರ್ಸು. ಥ್ಯಾಂಕ್ ಯು. ಚೆನ್ನಾಗಿದೀಯಾ? ಅಲ್ಲ, ನಾನು ಇಲ್ಲಿ ಬಂದ್ 2 ದಿವಸ ಆಯ್ತು. ನೀನ್ ಯಾರು, ನಿನ್ ಕತೆ ಏನು ಅಂತ ನೀವ್ ನನ್ ಕೇಳಲೇ ಇಲ್ವೇ? ಯಾಕೆ? ನಿನ್ ಕತೆ ಕೇಳಿ ಕಾದಂಬರಿ ಬರಿಬೇಕಾ? ಅದಕ್ಕಲ್ಲ, ಆದ್ರೂ ನೀನು ಬ್ಯಾಂಕ್ ಮ್ಯಾನೇಜರ್ ದಿಲೀಪನ್ ತಂಗಿ. ನಿಮ್ಮಣ್ಣ ಬ್ಯಾಂಕ್ ದರೋಡೆ ಮಾಡಕ್ ಹೋಗಿ ಸಿಗಾಕೊಂಡು ಆ ಅವಮಾನ ತಾಳಾರ್ದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನೀನು ಪೊಲೀಸ್ನವ್ರನ್ನ ತಪ್ಪಿಸ್ಕೊಂಡು ನನ್ನ ಕೈ ಬಂದು ಸಿಕ್ಕಾಕೊಂಡಿದೀಯಾ? ಇಲ್ಲ, ಇದೆಲ್ಲ ಸುಳ್ಳು. ನಮ್ಮಣ್ಣ ಖಂಡಿತ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ನೀನ್ ಸುಳ್ಳು ಅಂತ ಹೇಳಿದ್ರು ಈ ಪೇಪರ್ ನಲ್ಲಿ ಫೋಟೋ ಸಮೇತ ಹಾಕಿದ್ದಾರೆ, ನೋಡು. ಕಾವೇರಿ ಬ್ಯಾಂಕ್ ದರೋಡೆಯಲ್ಲಿ ಶಾಮೀಲಾಗಿದ್ದ ಮ್ಯಾನೇಜರ್ ದಿಲೀಪ್ ಆತ್ಮಹತ್ಯೆ. ಅಣ್ಣ, ಈ ಸಮಾಜದಲ್ಲಿರೋ ಸ್ವಾರ್ಥಿಗಳ ಮೋಸಕ್ಕೆ ನೀನು ಬಲಿಯಾಗ್ಬಿಟ್ಟಿಯ. ಇನ್ಮೇಲೆ ನನ್ಗೆ ಯಾರಣ್ಣ ಗತಿ? ರಾಜ, ಈ ದರೋಡೆಗೂ ನಮ್ಮಣ್ಣನಿಗೂ ಯಾವ ಸಂಬಂಧನೂ ಇಲ್ಲ. ಆ ಬ್ಯಾಂಕ್ ಚೇರ್ಮನ್ ಧನ್ರಾಜ್ ನನ್ ಮೇಲಿನ ಆಸೆಗೋಸ್ಕರ ನಮ್ಮ ಮೇಲೆ ಈ ಅಪವಾದ ಹೊರಿಸಿ ನಮ್ಮನ್ನ ಈ ಸ್ಥಿತಿಗೆ ತಂದಿದ್ದಾನೆ. ನನ್ನ ನಂಬು ರಾಜ, ನನ್ನ ನಂಬು.
ಸ್ವಂತ ವಿಷಯಕ್ಕೆ ತಲೆ ಹಾಕ್ತಾ ಇದ್ದೀನಿ ಅಂತ ನನ್ನ ಹೆದರಿಸ್ಬೇಡಿ. ಯಾವುದೋ ಒಂದು ನೋವು ನಿಮ್ಮನ್ನು ಕಾಡ್ತಾ ಇದೆ. ಆ ನೋವನ್ನು ಅನುಭವಿಸಿದ ಜೀವನದ ರೀತಿ ಆದ್ರೆ ಯಾರು ಬೇಕು ಅಂತ ನೋವನ್ನ ಅನುಭವಿಸೋದಿಕ್ಕೆ ಇಷ್ಟಪಡೋಲ್ಲ. ನೋಡಿ, ನನ್ನ ಕಾಲಿಗಾದ ಗಾಯದ ನೋವನ್ನ ಕಡಿಮೆ ಮಾಡೋಕೆ ಔಷಧಿ ತಂದ್ಕೊಟ್ರಿ. ಹಾಗೆ ನಿಮ್ ಮನ್ಸಲ್ಲಿರೋ ನೋವನ್ನ ಇನ್ನೊಬ್ರ ಹತ್ರ ಹಂಚ್ಕೊಂಡ್ರೇನೆ ಕಡಿಮೆ ಆಗೋದು. ಈ ಗುಡ್ಡಗಳ ಮಧ್ಯೆ ಒಂಟಿಯಾಗಿರ್ಬೇಕಾದ್ರೆ ನಿಮ್ಮ ಹೃದಯದ ಆಳದಲ್ಲಿ ಆರ್ದೇ ಇರೋ ಗಾಯ ಆಗಿರ್ಲೇಬೇಕು. ಹೇಳಿ, ಈ ಸಮಾಧಿ ಯಾರ್ದು? ಈ ಗುಂಡಿನ ಯಾರಿಗೋಸ್ಕರ ತೆಗ್ದಿದ್ದೀರಾ? ನಿಮ್ ಈ ಮೌನವೇ ನಿಮಗೆ ಸಮಾಧಾನ ಅಂತ ನೀವು ತಿಳ್ಕೊಳ್ಳೋದಾದ್ರೆ ನಾನಿಲ್ಲಿರೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ಈಗ್ಲೇ ಇಲ್ಲಿಂದ ಹೊರಟೋಗ್ತೀನಿ. ನಿಂತ್ಕೋ. ಇದ್ದೊಬ್ಬ ಅಣ್ಣನ ಕಳ್ಕೊಂಡು ಅನಾಥಳಾಗಿದೆಯಾ? ಮತ್ತೆ ಇಲ್ಲಿಂದ ಹೋಗಿ ಆ ಪಾಪಿಗಳ ಕೈ ಸಿಕ್ಕಿ ಬಲಿಯಾಗೋದಕ್ಕೆ ನಾನ್ ಬಿಡೋದಿಲ್ಲ. ಈ ಸಮಾಧಿ ಯಾರ್ದು ಅಂತ ಕೇಳ್ದಲ್ಲ, ಇದು ಬೇರೆ ಯಾರ್ದು ಅಲ್ಲ, ನಾನು ಪ್ರೀತಿಸಿ ಸೀಮಾದು. ರಾಜಾ, ನಿನ್ನ ಸಿಪಾಯಿ ಡ್ರೆಸ್ ನಲ್ಲಿ ನೋಡ್ತಾ ಇದ್ರೆ ಯಾಕೋ ನನ್ನ ಮೈನಲ್ಲಿ ದೇಶ ಪ್ರೇಮದ ರಕ್ತ ಉಕ್ಕಿ ಹರಿದು ನಾನು ನಿನ್ನ ಹಾಗೆ ಮಿಲಿಟರಿ ಸೇರ್ಬೇಕು ಅನ್ಸುತ್ತೆ. ಗುಡ್, ವೆರಿ ಗುಡ್. ಐ ಲೈಕ್ ಯುವರ್ ಸ್ಟೇಟ್ಮೆಂಟ್. ಸೀಮಾ, ಈ ಲೀವಲ್ ಆದ್ರೂ ನಿಮ್ ತಂದೆಯವರು, ಅದೇ ಜಸ್ಟಿಸ್ ಜಗನ್ನಾಥ್ ಅವರು ನಮ್ ಲವ್ಗೆ ಪರ್ಮಿಷನ್ ಕೊಟ್ಬಿಟ್ರೆ ನಿನ್ನ ಕೂತಿಗೆ ತಾಳಿ ಕಟ್ಬಿಟ್ಟು ನಿನ್ನ ಚೀಫ್ ಕಮಾಂಡೋ ಮಾಡ್ತೀನಿ. ಚೀಫ್ ಕಮಾಂಡೋನಾ? ಮಿಲಿಟರಿ ಕಮಾಂಡೋ ಅಲ್ಲ, ನಮ್ ಸಂಸಾರದ ಕಮಾಂಡೋ. ರಾಜಾ, ಇದೇನು ಹೊಸ ಮೆಡಲ್ಗಳು? ಸೀಮಾ, ನಿನ್ನೆ ರಾಜ ಬರೀ ರಾಜ ಅಲ್ಲ, ರ್ಯಾಂಬೋ ರಾಜ. ರ್ಯಾಂಬೋ ರಾಜ? ಎಸ್. ನಾನು ಅಸ್ಸಾಂ ಬಾರ್ಡರ್ ಇರ್ಬೇಕಾದ್ರೆ ಯಾವನೊಬ್ಬ ಟೆರರಿಸ್ಟು ಸ್ಕೂಲ್ ಬಸ್ ನಲ್ಲಿ ಬಾಂಬ್ ಇಟ್ಬಿಟ್ಟಿದ್ದ. ಆ ಸ್ಪೀಡ್ ಹೋಗೋ ಬಸ್ನ ನಾನು ಹೇಗೋ ಕ್ಯಾಚ್ ಮಾಡಿ ಆ ಬಾಂಬ್ ನೆತ್ತಿ ಆಚೆ ಬಿಸಾಕಿ ಆ ಸ್ಕೂಲ್ ಮಕ್ಕಳನ್ನೆಲ್ಲ ಕಾಪಾಡ್ದೆ. ಅವಾಗ ನನಗೆ ಕೊಟ್ಟ ಮೆಡಲ್ ಇದು. ಹೌದಾ? ಅಷ್ಟೇ ಅಲ್ಲ, ನಾನು ಕಾಶ್ಮೀರ್ ಬಾರ್ಡರ್ ಇರುವಾಗ ಮಧ್ಯರಾತ್ರಿಯಲ್ಲಿ ಯಾವ್ದೋ ಗ್ರೂಪ್ನವರು ಜೀಪ್ ನಲ್ಲಿ ಅಂತ ಬಂದು ನಮ್ಮ ಹೈಯರ್ ಆಫೀಸರ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಚಿತ್ರಹಿಂಸೆ ಕೊಡ್ತಾ ಇದ್ರು. ನಾನು ಹಾಗೋ ಒಳಗಡೆ ನುಗ್ಗಿ ಅವ್ರನ್ನ ಹೊಡೆದು ಪಡೆದು ನಮ್ಮ ಹೈಯರ್ ಆಫೀಸರ್ನ ಕಾಪಾಡ್ದೆ. ಅವಾಗ ಅವರು ಏನ್ ಹೇಳಿದ್ರು ಗೊತ್ತಾ? ರಾಜಾ, ನೀನ್ ಬರೀ ರಾಜ ಅಲ್ಲ ಕಣೋ, ರ್ಯಾಂಬೋ ರಾಜ ಅಂತ ಎಲ್ಲರ ಮುಂದೆ ಹೊಗಳಿ ನನಗೆ ಮೆಡಲ್ ಕೊಟ್ರು. ಗೊತ್ತಾ ನಿಂಗೆ? ಮೈ ಡಿಯರ್ ರ್ಯಾಂಬೋ ರಾಜ, ಈ ನಿಮ್ಮ ಸಾಹಸಕ್ಕೆ ನಾನು ಕೊಡೋ ಅವಾರ್ಡ್ ಏನು ಅಂತ ಗೊತ್ತಾ? ಏನು? ಡ್ಯಾಡಿ, ಯಾರು ಬಂದಿದ್ದಾರೆ ನೋಡು. ಗಾಡ್ ಬ್ಲೆಸ್ ಯು ಮೈ ಬಾಯ್. ಅಂತೂ ಮಿಲಿಟರಿ ಸೇರ್ಬಿಟ್ಟು ನಿನ್ನ ತಂದೆ ಆಸೆನ ನೆರವೇರಿಸ್ಬಿಟ್ಟೆ. ಇದಕ್ಕೆಲ್ಲ ನೀವೇ ಕಾರಣ ಸರ್. ಒಬ್ಬ ಡ್ರೈವರ್ ಮಗನ್ನ ಬಿಎವರೆಗೂ ಓದಿಸಿದ್ದು ಅಲ್ಲದೆ ಅವನ್ನ ಮಿಲಿಟರಿಗೆ ಸೇರ್ಸೋಕ್ ಶಿಫಾರಸು ಮಾಡಿದ್ರಿ. ನಿಮ್ಮ ಸಹಾಯನ ಸರ್ ಅವನು ಇವತ್ತು ಈ ಮಟ್ಟಕ್ಕೆ ಬಂದಿರೋದು. ಇದರಲ್ಲಿ ನನ್ನ ಸಹಾಯ ಏನು ಬಂತು ರಾಮಯ್ಯ? ಎಲ್ಲ ನಿನ್ನ ಮಗನ ಶ್ರಮ. ಜೀವನದಲ್ಲಿ ಗುರಿ ಅಂತ ಒಂದಿದ್ರೆ ಇವತ್ತು ಒಬ್ಬ ಆರ್ಡಿನರಿ ಸೋಲ್ಜರ್ ಆಗಿರ್ತಕ್ಕಂಥವನು ನಾಳೆ ದೇಶ ಕಾಪಾಡ್ತಕ್ಕಂಥ ಆರ್ಮಿ ಚೀಫ್ ಆದ್ರೂ ಆಗಬಹುದು. ಆಮೇಲೆ ರೈಟ್ ರಾಜಾ? ಎಲ್ಲ ತಮ್ಮ ಆಶೀರ್ವಾದ ಸರ್. ನನಗೆ ಆಫೀಸಿಗೆ ಟೈಮ್ ಆಯ್ತು, ಬರ್ತೀನಮ್ಮ. ಸರಿ ಡ್ಯಾಡಿ. ಸೀಮಾ, ಇನ್ನೊಂದೆರಡು ಸಾಹಸ ಹೇಳ. ಯಾಕೆ? ಮತ್ತೆ ಅವಾರ್ಡ್ ಬೇಕಾಗಿತ್ತಾ? ಕೊಟ್ರೆ ಇಟ್ಕೊಳ್ಳೋಣ ಅಂತ. ನೋಡಿ, ನೀವ್ ಯಾವ ಸಾಹಸನೂ ಹೇಳ್ಬೇಕಾಗಿಲ್ಲ, ನಾನೇ ಕೊಡ್ತೀನಿ.
ಕನಸಲ್ಲಿ ಪ್ರೇಮ ತಂದೆ ನಿನ್ನ ನಗೆಯಲ್ಲಿ ತೇಲಿ ಹೋದೆ ಜೇನ ಸವಿದು ಬಾನಲ್ಲಿ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ತೋಳಮಾಲೆ ನನಗೆ ಹಾಯಾಗಿದೆ ಉರಿವ ಪ್ರೇಮಾಗ್ನಿ ಜ್ವಾಲೆ ನನ್ನ ಮೈಯಾಗಿದೆ ಈ ಸಂಗಮ ಭಾವೋದ್ಭವ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ಗೆಳತಿ ಹಗಲು ಬೆಳದಿಂಗಳು ಅಗಲಿ ಹೋದಾಗ ನೀನು ಇರುಳು ಸುತ್ತಾಡಿದೆ ಎಂದು ಈ ನನ್ನ ಹಾಡು ನಿಮ್ಮಿದೆಯ ತುಂಬಿರಲಿ ನಮ್ಮ ಈ ಪ್ರೀತಿ ನೆನಪು ನಗುವ ಹೂವಾಗಲಿ ಈ ಸ್ಪಂದನ ಸಂಗೀತವು ಈ ಬಂಧನ ಸಂತೋಷ ನನ್ನ ನಿನ್ನ ಮಧುರ ಮಿಲನ ಸುಖದ ಸೋಪಾನವು ಜೀನಿವುದು ನಿನಗಾಗಿ ಕಾದಿರುವೆ ಜೊತೆಗಾಗಿ ಸೀಮಾ ಸೀಮಾ ನನ್ನ ಕನಸಲ್ಲಿ ಪ್ರೇಮ ತಂದೆ ನಿನ್ನ ನಗೆಯಲ್ಲಿ ತೇಲಿ ಹೋದೆ ಜೇನ ಸವಿದು ಬಾನಲ್ಲಿ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ನೀನೆಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ಗುಡುಗು ಮಿಂಚು ನೋಡಿದ್ರೆ ಮಳೆ ಜೋರಾಗೆ ಬರುವಾಗಿದೆ.
ಬೆಳಿಗ್ಗೆಯಿಂದ ರಾತ್ರಿವರೆಗೂ 100 ಟ್ಯಾಬ್ಲೆಟ್ ತಗೊಳ್ತಿದ್ಯಾ ಹೊರತು ನಿನ್ ಹಾರ್ಟ್ ಪ್ರಾಬ್ಲಮ್ ಚೆಕಪ್ ಮಾಡಿಸ್ಕೊಳಕ್ಕೆ ಅಮೆರಿಕ ಹೋಗೋದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡ್ತಿಲ್ಲ ಡ್ಯಾಡಿ. ನೋಡಮ್ಮ, ನನಗಿರೋದು ಒಂದೇ ಚಿಂತೆ. ಇನ್ನು 3 ತಿಂಗಳಲ್ಲಿ ನಾನು ರಿಟೈರ್ ಆಗ್ತೀನಿ. ಅಷ್ಟರೊಳಗಾಗಿ ಅಮೆರಿಕಾದಲ್ಲಿರೋ ನಿನ್ನ ಸೋದರ ಮಾವನಿಗೆ ನಿನ್ನ ಮದುವೆ ಮಾಡಿಕೊಟ್ಟು ನಾನು ನಿಮ್ಮ ಜೊತೆನಲ್ಲಿ ಅಮೆರಿಕಾದಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಹೇಗಿದ್ರು ನನ್ನ ಭಾವಿ ಅಳಿಯ ಹಾರ್ಟ್ ಸ್ಪೆಷಲಿಸ್ಟು. ಮಾವನ ಆರೋಗ್ಯನ ಅಳಿಯನೇ ನೋಡ್ಕೋತಾನೆ. ಹೇಮಾ, ಏನ್ ಡ್ಯಾಡಿ? ಕೂತ್ಕೋ. ಇವತ್ತು ಕೋರ್ಟ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಬಂದಿತ್ತು. ನಾನು ಏನ್ ತೀರ್ಪು ಕೊಟ್ಟಿರ್ಬೋದು ಹೇಳು ನೋಡೋಣ. ಕೇಸ್ ಏನು ಅಂತ ಹೇಳಿದ್ರೆ ತಾನೇ ಅಪ್ಪ ನಾನ್ ತೀರ್ಪು ಹೇಳೋಕ್ಕಾಗೋದು. ತಂದೆ ಒಬ್ಬ ದೊಡ್ಡ ಶ್ರೀಮಂತ. ಅವನಿಗೆ ಒಬ್ಬಳು ಮಗಳು. ತನಗಿಷ್ಟ ಬಂದ ಹುಡುಗನಿಗೆ ಇವಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಅಪ್ಪನ ಆಸೆ. ಆದ್ರೆ ಆ ಹುಡುಗಿ ಒಬ್ಬ ಬಡ ಹುಡುಗನ ಕಟ್ಕೊಂಡು ರಾತ್ರಿ ಯಾರಿಗೂ ಹೇಳದೆ ಬೊಂಬಾಯಿಗೆ ಓಡಿ ಹೋಗ್ಬಿಟ್ಲು. ಅಲ್ಲಿ ಅವರಿಬ್ರು 15 ದಿವಸ ಹೋಟೆಲಲ್ಲಿ ರೂಮ್ ಮಾಡ್ಕೊಂಡಿದ್ರು. ಅವನು ಕಬ್ಬಿನ ರಸ ಹೀರಿ ತಿಪ್ಪೆನ ಉಗ್ಯೋ ಹಾಗೆ ಹುಗಿದು ಹೊರಟೋದ. ಪಾಪ ಅಪ್ಪ ಕಷ್ಟಪಟ್ಟು ಮಗಳನ್ನ ಹುಡುಕಿ ಊರಿಗೆ ಕರ್ಕೊಂಡು ಬಂದು ಆ ಹುಡುಗನ ಮೇಲೆ ಕಂಪ್ಲೇಂಟ್ ಕೊಟ್ಟ. ಕೇಸು ಕೋರ್ಟಿಗೆ ಬಂತು. ಈಗ ಆ ಹುಡುಗಿ ಹೇಳ್ತಾ ಇದ್ದಾಳೆ, ಮದುವೆ ಆಗದಿದ್ರೇನಂತೆ, 15 ದಿವಸ ನಾವು ಒಟ್ಟಿಗೆ ಇದ್ವಿ, ಆದ್ರಿಂದ ಅದು ಮದುವೆ ಆದ ಹಾಗೆ ಅಂತ. ಆದ್ರೆ ಆ ಹುಡುಗ ಹೇಳ್ತಾ ಇದ್ದಾನೆ, ಒಟ್ಟಿಗೆ ಇದ್ರೆ ತಾನೇ ಏನಂತೆ, ನಾನು ಅವಳಿಗೆ ತಾಳಿ ಕಟ್ಟಿಲ್ಲ, ಆದ್ರಿಂದ ಇದನ್ನ ನೀವು ಮದುವೆ ಅಂತ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಕೇಸು. ಇದಕ್ಕೆ ಏನ್ ತೀರ್ಪು ಹೇಳು? ಅಪ್ಪ, ನಾನು ನಿನ್ನ ಮಗಳು. ನಿನ್ನ ಗುಣ ಏನು ಅಂತ ನನಗ್ ಗೊತ್ತಿಲ್ವಾ? ಅವರಿಬ್ರು ಮದುವೆ ಮಾಡ್ಕೊಂಡು ಸಂಸಾರ ನಡೆಸಬೇಕು ಅಂತ ತೀರ್ಪು ಕೊಟ್ಟಿರ್ತೀಯಾ? ಇಲ್ಲಮ್ಮ, ಈ ಕೇಸ್ನಲ್ಲಿ ನನ್ನ ತೀರ್ಪೇ ಬೇರೆ. ಹೆಣ್ಣು ತನ್ನ ಭವಿಷ್ಯವನ್ನು ತನ್ನ ಕೈಗೆ ತಗೊಳ್ಳೋದಿಕ್ಕೆ ಯಾವತ್ತೂ ಸ್ವತಂತ್ರಳಲ್ಲ. ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ. ಇದು ನಾನು ಹೇಳ್ತಾ ಇರೋ ಮಾತಲ್ಲಮ್ಮ, ಹಿಂದೂ ಧರ್ಮದ ಮೂಲ ಪುರುಷನಾಗಿರ್ತಕ್ಕಂಥ ಮನು ಹೇಳಿರೋ ಮಾತು. ಹೆಣ್ಣಾದವಳು ಮದುವೆಗೆ ಮುಂಚೆ ತಂದೆಯ ಅಧೀನದಲ್ಲಿ, ಮದುವೆಯಾದ ಮೇಲೆ ಗಂಡನ ಅಧೀನದಲ್ಲಿ, ವೃದ್ಧಾಪ್ಯದಲ್ಲಿ ಮಕ್ಕಳ ಅಧೀನದಲ್ಲಿರಬೇಕು ಅಂತ. ಅಂದ ಮೇಲೆ ಅವಳ ಕೇಸ್ನಲ್ಲಿ ಇದು ಹಿರಿಯರು ನಿರ್ಧಾರ ಮಾಡಿ ಸಂಬಂಧ ಅಲ್ಲ. ಹಿಂದೂ ಧರ್ಮದ ಪ್ರಕಾರ ಹೆಣ್ಣಿನ ಕುತ್ತಿಗೆ ತಾಳಿ ಕಟ್ಟಿ ಸಪ್ತಪದಿ ತುಳಿದ ಮೇಲೆ ಅವಳ ಸಂಪೂರ್ಣ ಜವಾಬ್ದಾರಿ ಗಂಡಸಿಂದು. ಅದುವರೆಗೂ ಅವರೇನೇ ಮಾಡಿರಲಿ, ಅದು ಮದುವೆನೇ ಅಲ್ಲ. ಆದ್ರಿಂದ ಗಂಡಸು ತನಗಿಷ್ಟ ಬಂದವಳನ್ನ ಮದುವೆ ಮಾಡ್ಕೋಬಹುದು ಅಂತ ತೀರ್ಪು ಕೊಟ್ಟೆ. ಅಂದ್ರೆ ಒಂದು ಗಂಡು ಮಾಡಿದ ತಪ್ಪಿಗೆ ನೀವು ಹೆಣ್ಣಿಗೆ ಶಿಕ್ಷೆ ಕೊಟ್ಟಿದ್ದೀರಲ್ಲಪ್ಪ? ಹೌದು, ಅವಳಿಗೆ ಶಿಕ್ಷೆ ಕೊಟ್ಟದ್ದು ಗಂಡು ಮಾಡಿದ ಮೋಸಕ್ಕಾಗಿ ಅಲ್ಲ. ಇನ್ನು ಮೇಲೆ ಯಾವ ಹೆಣ್ಣು ತನ್ನ ಧರ್ಮವನ್ನು ಮರೆತು ಅವಳ ಹಾಗೆ ಕೆಡದೇ ಇರಲಿ ಅನ್ನೋ ಎಚ್ಚರಿಕೆಗೋಸ್ಕರ. ಹಿಂದೂ ಧರ್ಮದ ಪ್ರಕಾರ ಹೆಣ್ಣಿನ ಕುತ್ತಿಗೆ ತಾಳಿ ಕಟ್ಟಿ ಸಪ್ತಪದಿ ತುಳಿದ ಮೇಲೆ ಅವಳ ಸಂಪೂರ್ಣ ಜವಾಬ್ದಾರಿ ಗಂಡಸಿಂದು. ಅದುವರೆಗೂ ಅವರೇನೇ ಮಾಡಿರಲಿ, ಅದು ಮದುವೆನೇ ಅಲ್ಲ. ಸೀಮಾ, ಯಾಕಂತ ಡಲ್ ಆಗಿದ್ಯಾ? ನೋಡು, ನೀನು ಸಿಪಾಯಿಗೆ ಹೆಂಡತಿ ಆಗೋಳು. ಡಲ್ ಆಗಿದ್ರೆ ಇಟ್ಸ್ ಎ ಶೇಮ್ ಟು ಎ ಸೋಲ್ಜರ್. ಕಮ್ ಆನ್, ಚೇರ್ ಅಪ್. ರಾಜ, ನಾವು ತಪ್ಪು ಮಾಡ್ಬಿಟ್ವಿ ಅನ್ಸುತ್ತೆ. ತಪ್ಪು? ನಾವು ತಪ್ಪು ಮಾಡಿದೀವಾ? ಸೀಮಾ, ಏನ್ ಹೇಳ್ತಾ ಇದೀಯ ನೀನು? ರಾಜ, ಒಂದು ಹೆಣ್ಣಿಗೆ ತಾಳಿನೇ ಆಧಾರ ಅಂತಾರೆ. ಅದನ್ನು ಕಟ್ಟಿಸ್ಕೊಳ್ದೆ ನಾವಿಬ್ರು ಒಂದಾಗ್ಬಿಟ್ವಲ್ಲ ಅಂತ. ಅಂದ್ರೆ ನನ್ ಮೇಲೆ ನಂಬಿಕೆ ಇಲ್ವಾ? ಇದು ನಂಬಿಕೆ ಪ್ರಶ್ನೆ ಅಲ್ಲ ರಾಜ. ನೀವಿರೋದು ಕಾಶ್ಮೀರ್ ಬಾರ್ಡರ್ ಅಲ್ಲಿ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಸ್ಥಿತಿ ಅಂಬಿಗ ಇಲ್ಲದೆ ಇರೋ ದೋಣಿ ಆದಾಗ ಆಗ್ಬಿಡುತ್ತೇನೋ ಅಂತ. ರಾಜ, 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 ನಿಂತ್ಕೊಳ್ಳಿ ರಾಜ. ರಾಜ, ನಿಂತ್ಕೊಳ್ಳಿ ರಾಜ.
ಈಗಲೇ ನಂಬಿಕೆ ಬಂತ? ನಮ್ಮಿ ಮದುವೆಗೆ ಆ ತಾಯಿನ ಸಾಕ್ಷಿ. ರಾಜ, ನೀವಿರೋದು ಕಾಶ್ಮೀರ್ ಬಾರ್ಡರ್ ಅಲ್ಲಿ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಸ್ಥಿತಿ ಅಂಬಿಗ ಇಲ್ಲೇ ಇರೋ ದೋಣಿ ಆದಾಗ ಆಗ್ಬಿಡುತ್ತೇನೋ ಅಂತ. ಹೌದು, ಸೀಮಾ ಹೇಳಿದ್ದು ನಿಜಾನೇ. ನಾಳೆ ನಾನು ಬಾರ್ಡರ್ ಹೋಗೋನು. ಸೀಮಾ ಕುತ್ತಿಗೆಗೆ ನಾನ್ ತಾಳಿ ಕಟ್ಟಿದ್ದಕ್ಕೆ ಆ ದೇವರು ಬಿಟ್ಟರೆ ಬೇರೆ ಯಾರು ಸಾಕ್ಷಿ ಇಲ್ಲ. ನಾನು ಈಗಲೇ ಹೋಗಿ ಈ ವಿಷಯನ ಅವ್ರ ತಂದೆ ತಿಳಿಸ್ತೀನಿ. ಅಪ್ಪ ಅಪ್ಪ ಏನಾಯ್ತಪ್ಪ? ಅಪ್ಪ ಅಪ್ಪ ಏನಾಯ್ತಪ್ಪ? ಸರ್, ನಮ್ ತಂದೆಯವ್ರು ಯಾರು ಚೂರಿ ಹಾಕಿದ್ದಾರೆ. ಆಸ್ಪತ್ರೆ ಹೋಗ್ಬೇಕಂದ್ರೆ ಯಾರು ಸಹಾಯ ಮಾಡ್ತಾ ಇಲ್ಲ. ದಯವಿಟ್ಟು ತಾವಾಗ ಸಹಾಯ ಮಾಡಿ. ಈಗಿನ ಕಾಲ ಜನರೇ ಇಷ್ಟು. ಯಾರಾದ್ರೂ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದಾರೆ ಅಂದ್ರೆ ಮುಟ್ಟೋದಿಲ್ಲ. ಯಾಕೆಂದ್ರೆ ಪೊಲೀಸು ಕಾನೂನು ಅಂತ ಹೆದರ್ಕೊಳ್ತಾರೆ. ಆದ್ರೆ MLA ಸೇಂದಿ ರುದ್ರಯ್ಯ ಹಾಗಲ್ಲ. ಬಡವರ ಬಂಧು, ದೀನದೈತರ ಬಂಧು, ಕಾರ್ಮಿಕ ಬಂಧು, ಹೆಣ್ಣು ಮಕ್ಕಳ ಬಂಧು, ಜನಗಳ ಸೇವೆಯೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡು 10 ವರ್ಷದಿಂದ ಅವಿರೋಧವಾಗಿ ಆಯ್ಕೆಯಾಗಿ ನನ್ನ ಕುರ್ಚಿನ ಭದ್ರಪಡಿಸ್ಕೊಂಡ್ರು ನಾನು. ಈ ಸೇಂದಿ ರುದ್ರಯ್ಯ MLA ಆಗಿರೋವರೆಗೂ ನಿಮ್ಮಂಥವ್ರಿಗೆ ರಕ್ಷಣೆ ಕೊಡುವುದೇ ನನ್ನ ಆದ್ಯ ಕರ್ತವ್ಯ. ನನ್ನ ಭಾಷಣ ಕೇಳ್ತಾ ನಿಂತುಬಿಟ್ರೆ ನಿಮ್ಮ ಅಪ್ಪ ಗೊಟ್ಟಕ್ಕೆ ತಂದ್ಬಿಟ್ಟಾರು. ಆದಷ್ಟು ಬೇಗ ಕಾರಣ ಮಲಗಿಸು. ಯಾರೇ ಎದುರಿಗೆ ಬಂದ್ರು ಕತ್ತರಿಸದೆ. ನಡಿ ನಡಿ. ಬೇಗ ನಡಿಯಪ್ಪ. ಸರ್, ಏನ್ ಸರ್ ಇಲ್ಲಿಗೆ? ನೋಡಪ್ಪ, ನಾನೊಬ್ಬ ಜನಪ್ರಿಯ MLA. ಯಾವ್ದಕ್ಕೂ ಒಂದು ಕಂಪ್ಲೇಂಟ್ ಕೊಟ್ಟು ಹೋಗೋದು ಒಳ್ಳೇದು. ಓಹೋ, MLA ಸಾಹೇಬ್ರು ಬರ್ಬೇಕು. ಅಲ್ಲ, ಒಂದ್ ಫೋನ್ ಮಾಡಿದಿದ್ರೆ ಎದ್ದು ಬಿದ್ದು ಮನೆಗೆ ಬಂದ್ಬಿಡ್ತಿದ್ದೆ. ಕೂತ್ಕೊಳ್ಳಿ. ಕುಂದ್ರದು ನಿಂದ್ರದು ಆಮೇಲೆ. ಮೊದಲು ಇವನ ಒಳಗ್ ತಳ್ಳಿ. ಏನು ನೋಡ್ತಾ ಇದ್ದೀರಾ? ಅರೆಸ್ಟ್ ಮಾಡ್ರು. MLA ಸಾಹೇಬ್ರು ಹೇಳಿದ್ಮೇಲೆ ಮುಗೀತು. MLA ಸಾಹೇಬ್ರೆ, ಏನ್ ಮಾಡ್ತಾ ಇರೋದು? ಆಸ್ಪತ್ರೆ ಹೋಗೋಣ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದು ನನ್ನ ಅರೆಸ್ಟ್ ಮಾಡಿಸ್ತಾ ಇದ್ದೀರಾ? ಇಲ್ಲಯ್ಯ, ನಿನ್ನ ಅರೆಸ್ಟ್ ಮಾಡಿಸ್ದೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ನಿನ್ನನ್ನು ಕುಂದ್ರಿಸಿ ಹಾರ ಹಾಕಿ ಜೈ ಜೈಕಾರ ಮಾಡ್ತಾರೆ. ಇನ್ಸ್ಪೆಕ್ಟ್ರೆ, ಇವ್ರ ಅಪ್ಪನ್ನೇ ಕತ್ತರಿಸಿದಾನೆ. ಅದೇನೇ ಹೇಳ್ತಾರಲ್ಲ, ಆಫ್ ಮಾಡ್ರು. ಅದನ್ನ ಮಾಡಿ ಏನು ಗೊತ್ತಿಲ್ಲದ ಹಾಗೆ ಬಾಡಿನ ಆಸ್ಪತ್ರೆ ಸಾಗಿಸೋದಕ್ಕೆ ಶುರು ಮಾಡಿದ್ದ. ನಾವೇನೋ ನಿಯತ್ತಿನ ರಾಜಕಾರಣಿಗಳು ಜನಗಳ ಪ್ರೀತಿ ವಿಶ್ವಾಸ ಗಳಿಸಿ ಆರಿಸ್ಕೊಂಡವ್ರು. ಜನಗಳಿಗೆ ಅನ್ಯಾಯ ಆಗ್ಬಾರ್ದು, ಮೋಸ ಆಗ್ಬಾರ್ದು ಅನ್ನೋದೇ ನನ್ನ ಧ್ಯೇಯ. ಇನ್ಸ್ಪೆಕ್ಟ್ರೆ, MLA ಹೇಳ್ತಾ ಇರೋದೆಲ್ಲ ಸುಳ್ಳು. ನಾನ್ ನಮ್ ತಂದೆ ಕೊಲೆ ಮಾಡಿಲ್ಲ. ನಾನು ನಿರಪರಾಧಿ. ನಿಜಪ್ಪ, ರಾಜ ಖಂಡಿತ ಈ ಕೊಲೆ ಮಾಡಿರಲ್ಲ. ತಂದೆನೇ ಕೊಲೆ ಮಾಡೋಷ್ಟು ಕಟಕ ಅಲ್ಲಪ್ಪ ಅವರು. ನಾನು ನಂಬ್ತಿರ್ಲಿಲ್ಲಮ್ಮ. MLA ರುದ್ರಯ್ಯನವರೇ ಈ ಕೊಲೆಗೆ ಸಾಕ್ಷಿ ಅಂದ ಮೇಲೆ ನಂಬಲೇಬೇಕಾಗಿದೆ. ರುದ್ರಯ್ಯನವ್ರು ನಿಜಾನೇ ಹೇಳ್ತಿದ್ದಾರೆ ಅಂತ ಹೇಗಪ್ಪ ನಂಬಕ್ಕಾಗತ್ತೆ? MLA ರುದ್ರಯ್ಯನವರು ಅಂದ್ರೆ ದೇವರಂತ ಮನುಷ್ಯ. ರಾಜಕೀಯದಲ್ಲಿ ಅವರಿಗಿರೋ ಗೌರವ ಅಷ್ಟಿಷ್ಟಲ್ಲ. ಕಳೆದ 10 ವರ್ಷಗಳಿಂದ ಅವರು ಅವಿರೋಧವಾಗಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಜನಪ್ರಿಯ ನಾಯಕ ಅನ್ಸ್ಕೊಂಡಿದ್ದಾರೆ. ಅವ್ರ ಮಾತನ್ನ ಸುಳ್ಳು ಅಂದ್ರೆ ಜನ ನಂಬ್ತಾರೇನಮ್ಮ? ಯಾರು ನಂಬುದ್ರೇನು ಬಿಟ್ರೇನು, ನಾನು ಮಾತ್ರ ಖಂಡಿತ ನಂಬ್ತೀನಪ್ಪ. ಈ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ನಿನಗೆ ಗೊತ್ತಾಗಲ್ಲಮ್ಮ. ರಾಜನ ತಂದೆ ತನ್ನ ಹೆಂಡತಿ ಸತ್ತ ಮೇಲೆ ಇನ್ನೊಬ್ಬರ ಜೊತೆ ಗುಟ್ಟಾಗಿ ಸಂಸಾರ ಮಾಡ್ತಿದ್ದಂತೆ. ಇದು ರಾಜನಿಗೆ ಗೊತ್ತಾಗಿ ತಂದೆಗೂ ಮಗನಿಗೂ ಮನಸ್ತಾಪ ಬೆಳೆದು ರಾಜನೇ ತನ್ನ ತಂದೆನ ಕೊಲೆ ಮಾಡಿದಾನೆ ಅಂತ ಜನ ಮಾತಾಡ್ಕೋತಿದ್ದಾರೆ. ಇದಕ್ಕೆ ನೀನ್ಯಾಕಮ್ಮ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೀಯಾ? ಹೋಗು. ತಲೆ ಕೆಡಿಸ್ಕೊಳ್ಳೇಬೇಕಪ್ಪ. ನಿಮ್ ಮಗಳ ಕುಂಕುಮ ಉಳಿಬೇಕಾದ್ರೆ ರಾಜ ನಿರಪರಾಧಿ ಅಂತ ನೀವು ನಿರೂಪಿಸ್ಲೇಬೇಕಪ್ಪ. ಏನಮ್ಮ ನೀನ್ ಹೇಳ್ತಾ ಇರೋದು? ಹೌದಪ್ಪ, ರಾಜ ಈ ಅರಿಶಿನದ ದಾರನ ತಾಳೆ ಅಂತ ನನಗೆ ಕಟ್ಟಿದ್ದಾರೆ. ಇಂಥ ಸುಳ್ಳು ಸುದ್ದಿ ಹೇಳಿ ತಮಾಷೆ ಮಾಡಬೇಡಮ್ಮ. ಇದು ತಮಾಷೆ ಅಲ್ಲಪ್ಪ, 100ಕ್ಕೆ 100 ಸತ್ಯ. ನಾನು ರಾಜ ಚಿಕ್ಕ ವಯಸ್ಸಿನಿಂದ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ವಿ. ನಿಮ್ ಒಪ್ಪಿಗೆ ಪಡೆದು ಮದ್ವೆನೂ ಮಾಡ್ಕೋಬೇಕು ಅಂತ ನಿರ್ಧಾರನೂ ಮಾಡಿದ್ವಿ. ಆದ್ರೆ ನೀವು ಹಾರ್ಟ್ ಪೇಷಂಟ್ ಅನ್ನೋ ಕಾರಣಕ್ಕೋಸ್ಕರ ಈ ವಿಷಯನ ಇದುವರೆಗೂ ಮುಚ್ಚಿಟ್ಟಿದ್ವಿ. ಪರಿಸ್ಥಿತಿ ಒತ್ತಡದಿಂದ ಈ ತಾಳಿನ ನಾನು ಕಟ್ಟಿಸ್ಕೊಳ್ಳೇಬೇಕಾಯ್ತಪ್ಪ. ಅಪ್ಪ, ಈಗ ನಾನು ಅವ್ರ ಮಗುಗೆ ತಾಯಿ ಆಗ್ತಿದ್ದೀನಪ್ಪ.
ಬೇಕು ಅಂತಾನೆ ಅವ್ರ ಮೇಲೆ ಸೇರ್ ತೀರಿಸ್ಕೊಳಕ್ಕೋಸ್ಕರ ಸುಳ್ಳು ಆಪಾದನೆ ಹೊರಿಸಿ ಅವ್ರನ್ನ ಅಪರಾಧಿ ಅಂತ ತೀರ್ಮಾನ ಮಾಡಿದ್ದಾರೆ. ಅಪ್ಪ, ಈಗ ನೀವು ಕೂಡ ತೀರ್ಪಿನ ಮೇಲೆ ನನ್ನ ಭವಿಷ್ಯನೇ ನಿಂತಿದೆ. ಹೇಗಾದ್ರೂ ಮಾಡಿ ಅವ್ರನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡಿಪ್ಪ, ಬಿಡುಗಡೆ ಮಾಡಿ. ಕೇವಲ ಈ ಮನೆಯ ಡ್ರೈವರ್ ಆಗಿದ್ದವನ ಮಗನನ್ನ ಪ್ರೀತಿ ಮಾಡಿ ನನಗೂ ಗೊತ್ತಿಲ್ಲದ ಹಾಗೆ ಅವನ ಕೈಲಿ ತಾಳಿ ಕಟ್ಸ್ಕೊಂಡು ಈ ಜಸ್ಟಿಸ್ ಜಗನ್ನಾಥನ ಘನತೆ ಗೌರವಗಳಿಗೆ ಮಸಿ ಬರೆದ್ಬಿಟ್ಟಿಯಮ್ಮ. ಅಮೆರಿಕದಲ್ಲಿರೋ ನಿನ್ನ ಸೋದರ ಮಾವನಿಗೆ ಈ ವಿಷಯ ಗೊತ್ತಾದ್ರೆ ನಮ್ಮ ಮನೆತನದ ಮರ್ಯಾದೆ ಬೀದಿ ಪಾಲಾಗುತ್ತಮ್ಮ. ಇಷ್ಟಾದ್ಮೇಲೂ ಕೂಡ ನೀವು ಘನತೆ ಗೌರವ ಅಂತ ಕೂತ್ಕೊಂಡಿದ್ರೆ ನಾನು ನನ್ನ ಸೌಭಾಗ್ಯನೇ ಕಳ್ಕೋಬೇಕಾಗುತ್ತಪ್ಪ. ಸರಿಯಮ್ಮ, ನಾನೊಬ್ಬ ನಿಷ್ಠಾವಂತ ನ್ಯಾಯಾಧೀಶನಾದರೂ ಇವತ್ತು ನನ್ನ ಕರುಳಿನ ಕೂಗಿಗೋಸ್ಕರವಾಗಿ ಕಾನೂನನ್ನೇ ತಿರುಚಿ ರಾಜನನ್ನ ಬಿಡುಗಡೆ ಮಾಡ್ತೀನಿ. ಅದು ನೀನು ನನ್ನ ಮಾತಿನ ಪ್ರಕಾರ ನಡ್ಕೊಳ್ಳೋದ್ರೆ ಮಾತ್ರ. ಹೇಳಿಪ್ಪ, ರಾಜನಿಗೋಸ್ಕರ ನಾನು ಏನ್ ಮಾಡೋಕ್ಕೂ ಸಿದ್ಧ. ಹಾಗಾದ್ರೆ ಅವನು ತಾಳಿ ಅಂತ ಕಟ್ಟಿರೋ ಅರಿಶಿಣದ ದಾರವನ್ನ ಕಿತ್ತು ಬಿಸಾಕಬೇಕು. ನಿನ್ನ ಹೊಟ್ಟೆನಲ್ಲಿ ಬೆಳೀತಾ ಇರೋ ಪಾಪದ ಪಿಂಡವನ್ನ ಹೊಸಕಿ ಹಾಕಬೇಕು. ನನ್ನ ಜೊತೆನಲ್ಲಿ ನೀನು ಅಮೆರಿಕಕ್ಕೆ ಬಂದು ನಿನ್ನ ಸೋದರ ಮಾವನನ್ನ ಮದುವೆ ಮಾಡಿಕೊಂಡು ಹಳೆದನ್ನೆಲ್ಲ ಕೆಟ್ಟ ಕನಸು ಅಂತ ಮರಿಬೇಕು. ಅಪ್ಪ, ನೀವಾ ಈ ಮಾತು ಹೇಳ್ತಾ ಇರೋದು? ಜಸ್ಟಿಸ್ ಜಗನ್ನಾಥ್ ಸತ್ಯವಂತರು, ನೀತಿವಂತರು, ಯಾವ ಆಮಿಷಕ್ಕೂ ಒಳಗಾಗದೆ ನ್ಯಾಯನ ಕಾಪಾಡೋ ನ್ಯಾಯಾಧೀಶರು ಅಂತ ಈ ಊರಿನ ಜನರೆಲ್ಲ ಹೆಮ್ಮೆ ಪಡ್ತಾ ಇದ್ರು. ಆದ್ರೆ ನಿಮ್ ಬಾಯಿಂದನೇ ಈ ಮಾತನ್ನು ಕೇಳಿದ್ಮೇಲೆ ನೀವು ಮನುಷ್ಯರೇ ಅಲ್ಲ, ಅನ್ಯಾಯದ ಮುಸ್ಕನ್ನ ಹಾಕೊಂಡು ನ್ಯಾಯದ ಪೀಠನ ಅಲಂಕರಿಸಿರೋ ಒಂದು ವಿಷ ಜಂತು ಅಂತ ನನಗೀಗ ಗೊತ್ತಾಯ್ತು. ಅಪ್ಪ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ಪವಿತ್ರವಾದ ತಾಳಿನ ನನ್ ಕಿತ್ತೆಸಿಬೇಕಾ? ಸೃಷ್ಟಿಯ ಮೂಲವಾದ ಈ ತಾಯ್ತನನ ನಾನು ಕಳ್ಕೋಬೇಕಾ? ಏನಪ್ಪಾ ಇದೇನಾ ತಂದೆ ಆದವ್ರ ಮಗಳು ಕೊಡೋ ತೀರ್ಪು? ನಿಮ್ಮ ಕೋರ್ಟಲ್ಲಿ ರಾಜನಿಗೆ ನ್ಯಾಯ ದೊರಕದೆ ಹೋದ್ರು ದೇವರ ಕೋರ್ಟು ಅಂತ ಒಂದಿದೆ, ಅಲ್ಲಿ ರಾಜನಿಗೆ ನ್ಯಾಯ ಸಿಕ್ಕೇ ಸಿಕ್ಕತ್ತೆ ಅನ್ನೋ ನಂಬಿಕೆ ನನಗಿದೆ ಅಪ್ಪ, ನನಗಿದೆ. ಕೋಳಿ ಕೇಳಿ ಮಸಾಲೆ ಹರಿತಾರೇನ್ರಿ ಜಡ್ಜ್ ಸಾಹೇಬ್ರ? ಕತ್ತರಿಸದೆ ಓಟ್ ತಗೊಂಡು ಪದವಿಗೆ ಬಂದಿವಿ ಅಂದ ಮೇಲೂ ನಮ್ಮವರೇ ಯಾರಾದ್ರೂ ಚಕಾರ ಎತ್ತಿದ್ರು ಕತ್ತರಿಸದೆ ಒಂದೊಂದು ಟೇಮಲ್ಲಿ ಪಕ್ಷ ಬದಲಾವಣೆ ಮಾಡಬೇಕಾಗುತ್ತೆ. ಯಾಕೆ? ನಮ್ಮ ಹಿತದೃಷ್ಟಿಯಿಂದ. ಲುಕ್ ಮಿಸ್ಟರ್ ಜಗನ್ನಾಥ್, ನಾವು ರಾಜಕೀಯಕ್ಕೆ ಸೇರ್ಬೇಕು ಅಂತ ಹೈ ಲೆವೆಲ್ ನಲ್ಲಿ ಫಂಡ್ಸ್ ಕಲೆಕ್ಟ್ ಮಾಡಿ MLA ಸಾಹೇಬ್ರಿಗೆ ಕೊಡ್ತಾ ಇದೀವಿ. ಈ ಸಮಯದಲ್ಲಿ ನಿಮ್ ಮಗಳು ಆ ಡ್ರೈವರ್ ಮಗನ್ ಜೊತೆಯಲ್ಲಿ ಮದುವೆ ಆದ್ರೆ ಜನರಿಗೆ ನಿಮ್ಮೇಲಿರೋ ಗೌರವ ಕಡಿಮೆ ಆಗತ್ತೆ. ಆಗ ನಮ್ಮ ಫಂಡ್ ಕಲೆಕ್ಷನ್ಗೆ ಎಫೆಕ್ಟ್ ಆಗತ್ತೆ. ಹೀಗಾದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ನಾವು ಕಣ್ಕೊಂಡ್ ಬಿಡ್ಬೇಕಾಗತ್ತೆ. ಮೆದುಳಿಗೆ ಹುಳ ಬಿಟ್ಕೊಂಡ್ರೆ ತಲೆ ತಿಂತಾನೆ ಇರ್ತದೆ. ಒಂದು ಸಾರಿ ಜೋರಾಗಿ ಟೇಬಲ್ ಕುಟ್ಟಿ ಆ ರಾಜನಿಗೆ ಡೊತ್ ಸೆಂಟೆನ್ಸ್ ಕೊಟ್ಟು ಬಿಡಿ. ಬರೋ ಚುನಾವಣೆ ಒಳಗೆ ನಮ್ಮ ಪಕ್ಷ ಬಹುಮತದಿಂದ ಗೆದ್ದೆ ಗೆಲ್ಲುತ್ತೆ. ನೀವೇ ಓಮು, ನೀವೇ ಹಣಕಾಸು, ನಾನೇ ಮುಖ್ಯಮಂತ್ರಿ. ಇಡೀ ರಾಜ್ಯನೇ ಕೊಂಡ್ಕೊಂಡು ಎಲ್ಲರನ್ನು ಕತ್ತರಿಸದೆ. ಆಪಾದಿತ ರಾಜ ತನ್ನ ವೈಯಕ್ತಿಕ ಕಾರಣಕ್ಕಾಗಿ ತನ್ನ ತಂದೆಯನ್ನೇ ಕೊಲೆ ಮಾಡಿರೋದು ಸಂದೇಹಕ್ಕಾಸ್ಪದವಿಲ್ಲದೆ ಸಾಕ್ಷಿ ಸಮೇತ ನಿರೂಪಿತವಾಗಿರೋದ್ರಿಂದ ಇಂಡಿಯನ್ ಪಿನಲ್ ಕೋಡ್ 302ನೇ ಸೆಕ್ಷನ್ ಪ್ರಕಾರ ಅವನಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ.
ರಾಜ, ನಾಳೆ ಬೆಳಿಗ್ಗೆ ನಿನ್ನ ಗಲ್ಲಿಗೇರಿಸ್ತಾ ಇದ್ದೀವಿ. ನಿನ್ನ ಕೊನೆ ಆಸೆ ಏನು ಅಂತ ಹೇಳಿದ್ರೆ ಅದನ್ನ ನಾವು ಈಡೇರಿಸ್ತೀವಿ. ನಮ್ ತಂದೆನ ನಾನೇ ಕೊಲೆ ಮಾಡ್ದೆ ಅಂತ ನನ್ನ ಮೇಲೆ ಸುಳ್ಳು ಆಪಾದನೆ ಹೊರಿಸಿ ನನ್ನನ್ನ ಗಲ್ಲಿಗೇರಿಸ್ತಾ ಇದ್ದಾರೆ ಸರ್. ನನ್ನ ಜೀವನದಲ್ಲಿ ನಾನ್ ಮಾಡಿದ ತಪ್ಪು ಒಂದೇ ಒಂದು ಸರ್. ಆ ತಪ್ಪಿಗೆ ಪ್ರಾಯಶ್ಚಿತ ಆಗ್ಬೇಕಾದ್ರೆ ನಾನು ಜಸ್ಟಿಸ್ ಜಗನ್ನಾಥ್ ಅವ್ರನ್ನ ನೋಡ್ಲೇಬೇಕು. ಯಾಕೆ ರಾಜ? ನಾನು ದೈವ ಸಾಕ್ಷಿಯಾಗಿ ಅವ್ರ ಮಗಳ ಕತ್ತಿಗೆ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡೆ ಸರ್. ಈ ವಿಷಯ ನನಗೂ ಸೀಮಾಗೂ ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ. ಅಷ್ಟೇ ಅಲ್ಲ ಸರ್, ಸೀಮಾ ಈಗ ತಾಯಿ ಆಗ್ತಾ ಇದ್ದಾಳೆ. ಈ ವಿಷಯ ಅವ್ರಿಗೆ ಗೊತ್ತಾಗದೇ ಇದ್ರೆ ನಾಳೆ ಸೀಮಾ ಹೊಟ್ಟೆಲಿ ಹುಟ್ಟೋ ಮಗುಗೆ ನಿನ್ ತಂದೆ ಯಾರು ಅಂತ ಊರ್ ಜನ ನಿಂದನೆಗೆ ಅವಳು ಬಲಿ ಆಗ್ಬೇಕಾಗತ್ತೆ ಸರ್. ಸರ್, ದಯವಿಟ್ಟು ಈ ಒಂದು ಅವಕಾಶ ಮಾಡಿಕೊಡಿ. ನಾವು ಅವನ ಕೊನೆ ಹೇಳಿಕೆನ ಕೇಳಿ ಮತ್ತೆ ನನ್ನ ಹೃದಯಕ್ಕೆ ಆಘಾತ ಮಾಡ್ಕೊಳ್ಳಿಕ್ಕೆ ನಾನು ತಯಾರಾಗಿಲ್ಲ. ಸರ್, ನ್ಯಾಯನ ಕಾಪಾಡ್ಬೇಕಾದ ತಾವೇ ಕಾನೂನು ಚೌಕಟ್ಟಿನಿಂದ ಜಾರ್ಕೊಂಡ್ರೆ ಜನಗಳ ದೃಷ್ಟಿಲಿ ಅದು ಅಪರಾಧ ಆಗಲ್ವೇ? ಗಲ್ಲಿಗೇರಿಸೋರು ಯಾರೇ ಆಗಿರ್ಲಿ, ಅವ್ರ ಕೊನೆ ಆಸೆ ನೆರವೇರಿಸೋದು ನಮ್ ಕರ್ತವ್ಯ ಅಲ್ವೇ ಸರ್? ಓಕೆ, ನಾನು ಸೀಮಾನ ಕರ್ಕೊಂಡ್ಬರ್ತೀನಿ, ನೀವು ಕೂತ್ಕೊಳ್ಳಿ. ಸೀಮಾ, ಸೀಮಾ ನೋಡು, ರಾಜ ನೀನ್ ನೋಡ್ಬೇಕಂತೆ, ನಡಿ ಹೋಗೋಣ. ಸೀಮಾ, 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 ಸೀಮಾ. ಏನಾಯ್ತು ಸರ್? ಯಾಕೋ ಭಾಗ ತೆಗಿತಾ ಇಲ್ಲ? ಏನ್ ಅನಾಹುತ ಮಾಡ್ಕೊಂಡ್ಲೋ ಏನೋ? ಕಮಾನ್, ಓಪನ್ ಇಡು. ಪ್ರೀತಿಯ ರಾಜನಿಗೆ, ನನ್ನ ಹೊಟ್ಟೆಲಿರೋ ನಿಮ್ಮ ಮಗುಗೆ ಈಗ 3 ತಿಂಗಳು ತುಂಬಿದೆ. ಆದ್ರೆ ಅವನ್ ತನ್ನ ತಂದೆನ ಕಾಣೋ ಅದೃಷ್ಟನ್ ಮಾತ್ರ ಪಡ್ಕೊಂಡು ಬಂದಿಲ್ಲ ರಾಜ. ಯಾಕೆಂದ್ರೆ ನಾಳೆ ಬೆಳಗ್ಗೆನೆ ನಿಮ್ಮನ್ನ ಗಲಗಂಬಕ್ಕೆ ಏರಿಸ್ತಿದ್ದಾರೆ. ನಾವು ದೈವ ಸಾಕ್ಷಿಯಾಗಿ ಗಂಡ ಹೆಂಡ್ತಿರಾದವರು. ಬೇರೆ ಸಾಧಾರಣ ತಂದೆ ಮಗಳಾಗಿದ್ದಿದ್ರೆ ನಮ್ಮನ್ನ ಹರಿಸಿ ಮೊಮ್ಮಗುನ ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಿದ್ರು. ಆದ್ರೆ ಇವರು ತಮ್ಮ ಗೌರವ ಘನತೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನ ಕೊಲೆ ಆಪಾದನೆಗೆ ಸಿಕ್ಸಿ ತಾನೇ ನ್ಯಾಯಾಧಿಪತಿ ಸ್ಥಾನದಲ್ಲಿ ಕುಳಿತು ನಿಮಗ್ ಗಲ್ಲು ಶಿಕ್ಷೆ ಕೊಡ್ಸಿ ಮಗಳನ್ನ ವಿಧವೆ ಮಾಡಕ್ ನೋಡ್ತಿದ್ದಾರೆ ರಾಜ. ಅಂತ ಶ್ರೀಮಂತ ನ್ಯಾಯಾಧಿಪತಿಯ ಮಗಳಾಗಿರೋದು ನನ್ನ ದುರ್ದೈವ. ಅದಕ್ಕೆ ರಾಜ, ನೀವು ಸಾಯೋದಕ್ಕಿಂತ ಮುಂಚೆ ನಾನು ಸುಮಂಗಲಿಯಾಗಿ ಸಾಯ್ಬೇಕು ಅಂತ ನಿರ್ಧರಿಸಿದ್ದೀನಿ. ಮುಂದಿನ ಜನ್ಮ ಅಂತ ಒಂದಿದ್ರೆ ಆಗ್ಲಾದ್ರೂ ನಾವು ಯಾರ ಸಂಚಿಗೂ ಒಳಗಾಗದೆ ಸಂತೋಷವಾಗಿ ದಾಂಪತ್ಯ ಜೀವನ ನಡೆಸೋ ಸೌಭಾಗ್ಯ ನಮಗ್ ಲಭಿಸ್ಲಿ ರಾಜ. ಜೈಲಿಂದ ತಪ್ಪಿಸ್ಕೊಂಡು ಬಂದು ನಾನು ನನ್ ಸೀಮಾನ್ ಮಣ್ಣು ಮಾಡಿ ಜಾಗಕ್ಕೆ ಹೋಗಿ ಅವಳ ಶವನ ಎತ್ಕೊಂಡು ಬಂದು ಇಲ್ಲಿ ಸಮಾಧಿ ಮಾಡಿದೆ. ಈಗ ನನಗೆ ಉಳಿದಿರೋ ಗುರಿ ಒಂದೇ ಒಂದು, ಆ ಜಸ್ಟಿಸ್ ಜಗನ್ನಾಥ್, MLA ಸಿಂಧಿ ರುದ್ರಯ್ಯ ಅವ್ರ ಹೆಣಗಳು ಈ ಗುಂಡಿಲಿ ಬೀಳ್ಬೇಕು. ನಾನು ಅವ್ರ ಸಮಾಧಿ ಕಟ್ಟಬೇಕು. ಆಗಲೇ ರಾಣಿ, ನನ್ ಸೀಮಾನ್ ಆತ್ಮಕ್ಕೆ ಶಾಂತಿ ಸಿಗೋದು. ರಾಜ, ನಾನಿಲ್ಲಿಂದ ಹೋಗಲ್ಲ. ನಿಮ್ ಕೈಯಿಂದ ಫೈಟಿಂಗ್, ಶೂಟಿಂಗ್, ಡ್ರೈವಿಂಗ್ ಎಲ್ಲ ವಿದ್ಯೆನೂ ಕಲಿತು ನಿಮ್ ಸೇಡಿನ ಜೊತೆಗೆ ನನ್ ಸೇಡನ್ನು ತೀರಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಗಿವ್ ಹ್ಯಾಂಡ್ ರಾಜ. ಕಮಾನ್ ರಾಜ, ಗಿವ್ ಹ್ಯಾಂಡ್. ನಿನ್ನ ಏಮೋ ಆ ಬುಲ್ಲಿಗೆ ಕಟ್ಟಾಗಿರ್ಲಿ. ಹೀಗೆ ಹೀಗೆ.
ಸರಿನಾ? ನಿನ್ ಕೈ ಇದು ಮತ್ತೆ ಹೇಗೆ? ಹೀಗೆ ಹಿಡ್ಕೋಬೇಕು. ಹೀಗೆ ಗ್ರಿಪ್ ಆಗಿ. ನಿಂದು ಏಮು ಕರೆಕ್ಟ್ ಆಗಿ ಅಲ್ಲಿರ್ಬೇಕು. ಹಲೋ, ದೃಷ್ಟಿ ಇಲ್ಲಲ್ಲ, ಅಲ್ಲಿ ಅಲ್ಲಿ ಎಲ್ಲಿ. ನೇರ ಕಾಣಿಸ್ತಾ ಇದೀಯಾ? ಓಕೆ, ಗ್ರಿಪ್ ಆಗಿ ಹಿಡ್ಕೋಬೇಕು. ಎಲ್ಲಿ ಕಣ್ ಮುಚ್ಕೋ. ಹಲೋ, 2 ಕಣ್ಣು ಅಲ್ಲ, 1 ಕಣ್ಣು. ಸರಿ. ಹಲೋ ರಾಣಿ, ಈ ಕಣ್ಣಲ್ಲ, ಆ ಕಣ್ಣು. ಆ ಕಣ್ಣು ಮುಚ್ಚಕ್ ಆಗ್ತಾ ಇಲ್ಲ. ಸರಿ, ನೀನ್ ಕಲ್ತ್ಕೊಂಡಂಗೆ. ಎಲ್ಲಿ? ಸರಿ ಕಾಣಿಸ್ತಾ ಇದೀಯಾ? ಕಾಣ್ತಾ ಇದೆ. ಶೂಟ್. ಇದನ್ನ ಪ್ರಾಕ್ಟೀಸ್ ಮಾಡು. 1 2 3 4. 1 2 3 4 5 6. ಹಲೋ ರೀ ಜಡ್ ಸಾಹೇಬ್ರೆ, ನಾನ್ ರೀ ಸೇಂದಿ MLA ರುದ್ರಯ್ಯ. ಏನ್ರಿ ಆ ರ್ಯಾಂಬೋ ರಾಜಾಗ ಹೆದರ್ಕೊಂಡು ನೀವು ಅಮೆರಿಕದಲ್ಲೇ ಉಳ್ಕೊಂಡ್ಬಿಟ್ರೆ ಇಲ್ಲಿ ನಾಮಿನೇಷನ್ ಫೈಲ್ ಮಾಡೋದು ಯಾರು? ಈ ತಿಂಗಳು 25 ಕೊನೆ ತಾರೀಕು. ಮುಂದಿನ ವಿಮಾನದಾಗೆ ತಕ್ಷಣ ಹೊಲ್ಟ್ ಬನ್ನಿ. ಅವನಿಗೆ ಯಾಕ್ರೆ ಹೆದರ್ಕೊಳ್ತೀರಾ? ನಿಮ್ಮನ್ನ ಯಾರು ಮುಟ್ಟಿದ್ರೆ ಕತ್ತರ್ಸದೆ. ತಕ್ಷಣ ಹೊಲ್ಟ್ ಬನ್ನಿ. ಏನ್ರಿ ಬಂದಿರೋದು AC ಕಾರು, ಉಸಿರು ಮ್ಯಾಲೆ ಕೆಳಗೆ ಬಿಡ್ತಿದ್ರಲ್ಲ. ರುದ್ರಯ್ಯನವ್ರೆ, ನಮ್ ಪ್ಲಾನ್ ಎಲ್ಲ ಅಪ್ಸೆಟ್ ಆಗೋ ತರ ಇದೆ. ಏನಾತ್ರಿ? ನಮ್ ಬ್ಯಾಂಕ್ ಮೂಲಕ ಕೋಟ್ಯಾಂತರ ರೂಪಾಯಿ ಎಲೆಕ್ಷನ್ ಫಂಡ್ಗೋಸ್ಕರ ನಿಮಗೆ ಅರೇಂಜ್ ಮಾಡಿಕೊಟ್ವಲ್ಲ, ಹೌದು. ಆ ವಿಷಯ ಸಿಒಡಿಗೆ ಹೇಗೋ ಗೊತ್ತಾಗ್ತದೆ. ಆಗ್ಲೇ ಎಂಕ್ವೈರಿ ಮಾಡೋದಕ್ಕೆ ಆರ್ಡರ್ ಮಾಡ್ಬಿಟ್ಟಿದಾರಂತೆ. ಈ ಸಮಯದಲ್ಲಿ ನಾನೇನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಹೇಗ್ರಿ? ಈ ವಿಷಯ ಗೊತ್ತಿರೋರ್ನೆಲ್ಲ ಕತ್ತರಿಸಾಯ್ತು. ಈಗ ಸಿಒಡಿಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿರಬಹುದು? ಅಯ್ಯೋ ಅಯ್ಯೋ, ಯಾಕ್ರ ಈ ರೀತಿ ಚಿತ್ರಹಿಂಸೆ ಮಾಡಿಕೊಳ್ತಿದ್ದೀರಾ? ಈಗ ನನ್ ಪ್ರಾಣ ಹಿಂಡೋಕ್ಕಿಂತ ಒಂದೇ ಸಮಯ ನನ್ ಕೊಂದು ಬಿಡ್ರು. ನಿನ್ ತಂಗಿ ನಮ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡಿದ್ದಾಳೆ. ನಡೆದಿರೋ ವಿಷಯ ಬೇರೆ ಕಡೆ ಬಾಯ್ ಬಿಡೋದಕ್ ಮುಂಚೆ ನೀನೇ ತಾನೇ ನಮ್ಗೆ ಇನ್ಸೂರೆನ್ಸ್. ಓಯ್, ಏನೋ ನೋಡ್ತಾ ಇದ್ದೀರಾ? ಕೊಡೋ ಟ್ರೀಟ್ಮೆಂಟ್. ನಾವ್ ಹೇಳ್ದಂಗೆ ಕೇಳ್ಬೇಕು, ನಾವ್ ಹೇಳ್ದಂಗೆ ಮಾಡ್ಬೇಕು. ಗೊತ್ತಾಯ್ತಾನೋ? ಏಯ್ ಬಿಡೋ. ಬರಿಸೇಡಿನ ಉರಿಯುವ ಬೆಂಕಿನ
ಹೊಸ ಬಳ್ಳಿ ಚಿಗುರದ ಬರಿ ಬಂಡೆ ನನ್ನೆದೆ ಮರುಭೂಮಿ ಲೇಖನಿ ಹೂದೋಟ ಮಾಡುವೆ ವೆರಿ ಗುಡ್ ರಾಣಿ, ವೆರಿ ಗುಡ್. ಕೆಲವು ದಿನ ಪ್ರಾಕ್ಟೀಸ್ ಮಾಡಿ ಒಳ್ಳೆ ಚಾಂಪಿಯನ್ ಆಗ್ಬಿಟ್ಟೆ. ಈ ಹೊಗಳಿಕೆ ಎಲ್ಲ ರ್ಯಾಂಬೋ ರಾಜನ್ಗೆ ಸೇರ್ಬೇಕು. ಏನ್ ರಂಗಣ್ಣ? ಆ ಕಾಳನ್ ಕಡೆಯವರು ಮತ್ತೆ ನಮ್ಮ ಹಳ್ಳಿಗೆ ಬಂದು ಆ MLA ಸೇಂದಿ ರುದ್ರೇನ್ ಕಡೆ ಓಟ್ ಹಾಕ್ತೇವ್ರೆ ನಮ್ಮ ಹಳ್ಳಿಯವರೆಲ್ಲ ಮಚ್ಚ ಕೊಚ್ಚಾಕ್ತೀನಿ ಅಂತ ಎದುರಿಸ್ತಾವನೆ.
ನಮ್ಮ MLA ಸೇಂದಿ ರುದ್ರನ್ ಕಡೆಯವರಾದ ಜಸ್ಟಿಸ್ ಜಗನ್ನಾಥ್, ಚೇರ್ಮನ್ ಧನ್ರಾಜ್ ಇವ್ರುಗಳಿಗೆ ಓಟ್ ಹಾಕಿ ಗೆಲ್ಲಿಸದೆ ಹೋದ್ರೆ ಈ ಗುಡ್ಡಹಳ್ಳಿ ಆಗಿರಲ್ಲ, ಕಂಡು ಸತ್ತ ಮುಂಡೆಯವ್ರ ಹಳ್ಳಿ ಅಂತ ಹೆಸರು ಬದಲಾಯಿಸ್ಕೋಬೇಕಾಗುತ್ತೆ. ಓದ್ದಪ್ಪ, MLA ಸೇಂದಿ ರುದ್ರಯ್ಯನವರು ನಮ್ಮ ಹಳ್ಳಿ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಓಟ್ ತಗೊಂಡ್ ಗೆದ್ದು ಕುರ್ಚಿ ಬದಲಾ ಮಾಡ್ಕೊಂಡ್ರು. ಆಮೇಲೆ ನ್ಯಾಯ ಕೇಳಕ್ ಹೋದಾಗ ನಮ್ ಕಡೆ ಕಚ್ಚಿ ಹಾಕಿದ್ರು. ಮತ್ತೆ ಆ ಜನರನ್ನೇ ಆರ್ಸ್ ಬಂದ್ರೆ ನಮ್ಮ ಹಳ್ಳಿ ಸ್ಮಶಾನ ಆಗೋಗುತ್ತೆ. ಅವ್ರಿಬ್ರು ಹೇಳ್ಕೊಂಬರ್ರು. ನಮ್ಮ ಗುರು ಸೇಂದಿ ರುದ್ರನ ಬಗ್ಗೆ ಮಾತಾಡ್ದವ್ರ ನಾಲ್ಗೇನೋ ಬಡವರು ನಾಲ್ಗೆ ಕತ್ತರಿಸಿ ಅವ್ರನ್ನ ಮೂಕರನ್ನಾಗಿ ಮಾಡಿ ಓಟ್ ತಗೋತೀರಾ? ತನ್ನ ಮಗಳನ್ನೇ ಸಹಯೋಗ ಮಾಡಿದ ಆ ಜಸ್ಟಿಸ್ ಜಗನ್ನಾಥ್ ಈ ದೇಶನ ಕಾಪಾಡ್ತಾನ? ಬೇಲಿನೇ ಎದ್ದು ಹೊಲ ಮೇಯ್ತು ಅನ್ನೋ ಹಾಗೆ ಸಾರ್ವಜನಿಕರ ಹಣದ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡಿ ಎಷ್ಟೋ ಜನ ಹೆಣ್ಮಕ್ಳ ಭವಿಷ್ಯನ ಹಾಳು ಮಾಡಿದ ಆ ಚೇರ್ಮನ್ ಧನ್ರಾಜ್ ಕುರ್ಚಿ ಮೇಲೆ ಕೂತು ನ್ಯಾಯ ಕೊಡ್ತಾನ? ನನ್ ತಂದೆನ ಕೊಲೆ ಮಾಡಿಸಿ ಆ ಅಪವಾದ ನನ್ ಮೇಲೆ ಹೊರಿಸಿ ಹೆಸರಿಗೆ ಬಿಳಿ ಬಟ್ಟೆ ಹಾಕೊಂಡು ಮೈ ತುಂಬಾ ವಿಷದ ಮುಳು ತುಂಬಿಕೊಂಡಿರೋ ಆ ಸೇಂದಿ ರುದ್ರಯ್ಯ ಬಡವರ್ ಬಂಧು ಆಗ್ತಾನ? ರಣೇ, ಇವತ್ತಿ ನನ್ನ ಮಕ್ಕಳಿಗೆ ನಿನ್ನ ಕೈಯಿಂದ ಪಾಠ ಕಲಿಸ್ತೀನಿ. ಇದು ನಾನು ಕೊಡ್ತಿರೋ ಮೊದಲನೇ ಅವಕಾಶ. ಜಮಾಯಿಸು. ರಾಜ ಗುಡ್ದಳ್ಳಿ ಹೇಳ್ತಾ ಇರೋದ್ರಿಂದಲೇ ಸುತ್ತಮುತ್ತ ಇರೋ ಹಳ್ಳಿ ಜನ ಎಲ್ಲ ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ದೀವಿ. ನಿಜ ರಂಗಣ್ಣ, ನಿನ್ ಮಾತು ಸತ್ಯ. ಹೌದು. ರ್ಯಾಂಬೋ ರಾಜ, ರಿವಲ್ವರ್ ರಾಣಿ. ಅರ್ಧ ಮೀಸೆ ಬೋಳಿಸಿ ಚಡ್ಡಿ ಹಾಕಿ ನಿನ್ನ ಬೆನ್ ಮೇಲೆ ಬಿರುದು ಬರೆಯೋ ತನಕ ನಿದ್ರೆ ಮಾಡ್ತಿದ್ದೇನೋ ನರಸತ್ತ ನಾಮರ್ದ. ಅವ್ರನ್ನ ಅಲ್ಲೇ ಕತ್ತರಿಸ್ಬೇಕಾಗಿತ್ತು. ಚೇರ್ಮನ್ ಸಾಹೇಬ್ರೆ, ನಿಮ್ ಬ್ಯಾಂಕಿನ ಅವ್ಯವಹಾರನೆಲ್ಲ CBI ಆಫೀಸರ್ಗೆ ಹಣ ಕೊಟ್ಟು ಬಾಯಿ ಮುಚ್ಚಿಸ್ದೆ. ಈಗ ನೋಡಿದ್ರೆ ಯಾವನೋ ರ್ಯಾಂಬೋ ರಾಜ, ಅವನ್ ಜೊತೆಗೆ ರಿವಲ್ವರ್ ರಾಣಿ ಅಂತೆ. ಇವರಿಬ್ರು ಸೇರ್ಕೊಂಡು ಕಾಣದ ಜಾಗದಲ್ಲಿ ಕುತ್ಕೊಂಡು ನಮ್ಮ ಬಂಡವಾಳನೆಲ್ಲ ಊರ್ ಜನರ ಮುಂದೆ ಬಯಲ್ ಮಾಡ್ತಿದಾರ. ಇಂಥ ಸಮಯದಲ್ಲಿ ಓಟ್ ಕೇಳೋದಕ್ಕಿಂತ ನಾವು ಬೀದಿಗಿಳಿದ್ರೆ ಜನ ನಮ್ಮನ್ನ ಹೂವಿನ ಹಾರ ಹಾಕಿ ಸ್ವಾಗತಿಸೋದಿಲ್ಲ, ಚಪ್ಪಲಿ ಹಾರ ಹಾಕಿ ಪೊರಕೆಲ್ಲ ಹೊಡಿತಾರೆ. ಇಲೆಕ್ಷನ್ ನಿಂದ್ರದಕ್ಕೆ ಚಪ್ಪಲಿ ಹಾರ ಪೊರಕೆ ಹೊಡ್ತಾನೆ ಕ್ವಾಲಿಫಿಕೇಶನ್ ಜಡ್ಜ್ ಸಾಹೇಬ್ರೆ. ಈಗ ನನ್ನೇ ನೋಡಿ, ಇಲ್ಲಿ ತನಕ ಒಂದ್ 20 ಜನರನ್ನ ಕತ್ತರಿಸಿದೀನಿ. ಆದ್ರೂ 10 ವರ್ಷದಿಂದ ಅವಿರೋಧವಾಗಿ ಆಯ್ಕೆಯಾಗಿ ಜನಗಳ ಅಭಿಮಾನ ಗಳಿಸ್ಕೊಂಡಿದ್ದೀನಿ. ಈ ರಾಜಕೀಯ ನಿಮಗೆ ಹೊಸ್ತು. ಆದ್ರ ಚಿಂತೆ ಬಿಟ್ಟು ಮೊದಲು ಪಾರ್ಟಿ ಫಂಡ್ಗೆ 10 ಕೋಟಿ ರೂಪಾಯಿ ಸೇರಿಸಿ ಮಂತ್ರಿ ಆಗೋದನ್ನ ನೋಡಿ. ಆ ರಾಜ ರಾಣಿನ ಯಾವಾಗ ಕತ್ತರಿಸ್ಬೇಕು ಅವಾಗಲೇ ಕತ್ತರಿಸ್ತೀನಿ.
ಸುಮ್ನೆ ಅಡ್ಡ ಹಾಕ್ತಿದ್ಯಲ್ಲ, ಯಾರ್ ನೀನು? ಪಬ್ಲಿಕ್ ತಪ್ಪು ಮಾಡಿದ್ರೆ ಅವ್ರನ್ನ ತಿದ್ದೋದಕ್ಕೆ ಪೊಲೀಸ್ ಇರೋದು. ಆದ್ರೆ ಪೊಲೀಸ್ನವರೇ ತಪ್ಪು ಮಾಡಿದ್ರೆ ಅವ್ರನ್ನ ನೆಟ್ಟಿಗೆ ಮಾಡಕ್ ಬಂದಿರೋ ರಿವಾಲ್ವರ್ ರಾಣಿ. ಎಲ್ಲಿ ತಗೊಂಡು ಹೋಗ್ತಿದ್ದೀರಾ? ವಿಡಿಯೋ ಕ್ಲಬ್ ನ ರೈಡ್ ಮಾಡಿ ಪೊಲೀಸ್ ಸ್ಟೇಷನ್ ತಗೊಂಡು ಹೋಗ್ತಾ ಇದೀವಿ. ವಿಡಿಯೋ ಕ್ಲಬ್ ರೈಡ್ ಮಾಡಿದ್ರೆ ಕ್ಲಬ್ ಓನರ್ನ ಇಲ್ಲ ಅದ್ರ ವರ್ಕರ್ಸ್ ನ ಅರೆಸ್ಟ್ ಮಾಡ್ಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ಬರೀ ಕ್ಯಾಸೆಟ್ಸ್ ನ ಮಾತ್ರ ಸಾಗಿಸ್ತಿದ್ದೀರಾ ಅಂದ್ಮೇಲೆ ಕರ್ತವ್ಯದ ನೆಪದಲ್ಲಿ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದೀರಾ. ಕಾಕಿ ಬಟ್ಟೆ ಹಾಕೊಂಡು ಆ ಬ್ಯಾಂಕ್ ಚೇರ್ಮನ್ ಧನ್ರಾಜ್ ಅಮಾಯಕ ಹೆಣ್ಣುಗಳಿಗೆ ಇಂಜೆಕ್ಷನ್ ಕೊಟ್ಟು ಅವ್ರ BF ತೆಗೆದು ಅದನ್ನ ನಿಮ್ ಮುಖಾಂತರ ಸಮಾಜದಲ್ಲಿರೋ ಗಣ್ಯ ವ್ಯಕ್ತಿಗಳಿಗೆ ಮನರಂಜನೆಗೋಸ್ಕರ ಸಪ್ಲೈ ಮಾಡ್ತಾ ಇರೋ ಬ್ರೋಕರ್ಸ್ ನೀವು. ಕಾನ್ಸ್ಟೇಬಲ್ಸ್, ಈ ಕ್ಯಾಸೆಟ್ಸ್ನೆಲ್ಲ ನನ್ನ ಜೀಪಲ್ಲಿ ಹಾಕಿ. ನಿಮ್ಮನ್ನ ಹಣ ಕೊಟ್ಟು ಸಾಕ್ತಾ ಇರೋ ಆ ಧನ್ರಾಜ್, ಚೇಂದಿ ರುದ್ರಯ್ಯ ಅವ್ರಿಗೋಗಿ ಹೇಳಿ, ಮತ್ತೆ ಇಂತ ನೀಚ್ ಕೆಲಸನೇನಾದ್ರೂ ಮಾಡಕ್ ಹೋದ್ರೆ ಈ ರಿವಾಲ್ವರ್ ರಾಣಿ ಗುಂಡು ಅವ್ರ ಎದೆನ ಸೀಳುತ್ತೆ ಅಂತ. ಅವರೇನಾದ್ರೂ ಆ ಕ್ಯಾಸೆಟ್ ಅನ್ನ ಸಾಕ್ಷಿ ಚಿತ್ರ ತರ ಸಾರ್ವಜನಿಕರಲ್ಲಿ ಪ್ರದರ್ಶನ ಮಾಡಿಬಿಟ್ರೆ ನಾವೆಲ್ಲರೂ ಕಂಬಿ ಎಣಿಸ್ಬೇಕಾಗತ್ತ ಅಷ್ಟೇ. ನನಗನ್ಸುತ್ತೆ ನಮ್ಮ ಕಸ್ಟಡಿನ ತಪ್ಪಿಸ್ಕೊಂಡ್ರಲ್ಲ ರಾಜ ರಾಣಿ, ಅವರೇ ಯಾಕೆ ರ್ಯಾಂಬೋ ರಾಜ ರಿವಾಲ್ವರ್ ರಾಣಿ ಆಗಿ ನಮ್ಮೇಲೆ ಸೇಡ್ ತಿರ್ಸ್ಕೊಳ್ತಿರ್ಬಾರ್ದು? ಇನ್ಸ್ಪೆಕ್ಟರ್, ಆ ರಿವಾಲ್ವರ್ ರಾಣಿ ನೋಡೋದಕ್ಕೆ ಹೇಗಿದ್ಲು? ಕಣ್ಣಿಗೆ ಬಟ್ಟೆ ಕಟ್ಟಿದ್ರಿಂದ ಸರಿಯಾಗಿ ಗುರ್ಸೋಕಾಗ್ಲಿಲ್ಲ. ನಿಮ್ಮ ಊಹೆ ಪ್ರಕಾರ ಅವಳು ದಿಲೀಪ್ ತಂಗಿ ರಾಣಿನೇ ಆಗಿರ್ಬಹುದು. ರಾಣಿ, ಇದನ್ನೆಲ್ಲ ನನ್ ಸೀಮಾಗೋಸ್ಕರ ತೆಗೆದಿಟ್ಟಿದ್ದೆ. ಆದರೆ ಇನ್ಮೇಲೆ ಇದೆಲ್ಲ ನಿನಗೆ ಸೇರಿತು. ರಾಜ, ನಿಮ್ ಹೃದಯದಲ್ಲಿ ನನಗೆ ಶಾಶ್ವತವಾಗಿರೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ನನಗಷ್ಟೇ ಸಾಕು. ತಗೊಳ್ಳೋ ಇಂಜೆಕ್ಷನ್ ಮೆಡಿಸಿನ್. ಗುರು, ನಮ್ ಚೇರ್ಮನ್ರು ಇಲ್ಲಿ ಬರೋರ್ಗೆಲ್ಲ ಈ ಇಂಜೆಕ್ಷನ್ ಟ್ರೀಟ್ಮೆಂಟೇ ಕೊಡಿಸ್ತಾರಲ್ಲ. ನೋಡೋ, ಈ ಇಂಜೆಕ್ಷನ್ ಅವನ ಮೈಕ್ ಸೇರಿದ್ರೆ 24 ಗಂಟೆ ಅವನ ಮೈಂಡು ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಆಗ ನಾವು ಹೇಳ್ದಂಗೆ ಕೇಳ್ತಾನೆ, ನಾವು ಹೇಳ್ದಂಗೆ ಮಾಡ್ತಾನೆ. ಮತ್ತೆ ಇಂಜೆಕ್ಷನ್ ಕೊಡೋಕೆ 1 ಗಂಟೆ ಗ್ಯಾಪ್ ಕೊಟ್ರು ಅವನ ಮೈಂಡ್ ಕಂಟ್ರೋಲ್ ಬಂದು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಮಿಸ್ ಮಾಡದೆ ಅವನಿಗೆ ಇಂಜೆಕ್ಷನ್ ಕೊಡ್ತಾನೇ ಇರ್ಬೇಕು. ಸರ್, ನೀವೇನ್ ಯೋಚನೆ ಮಾಡಬೇಡಿ, ಮೆರವಣಿಗೆ ವ್ಯವಸ್ಥೆ ಭರ್ಜರಿಯಾಗಿ ಮಾಡ್ತೀವ್ನಿ.
ನಾಳೆ 10:15 ಗಂಟೆಗೆ ಸರಿಯಾಗಿ ನಮ್ಮೆಲ್ಲ ಬೆಂಬಲಿಗರ ಜೊತೆ ನಿಮ್ ಫೋಟೋನ ಆನೆ ಮೇಲೆ ಇಟ್ಕೊಂಡು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಹೋದಂಗ್ ಹೋಗಿ ನಾವೆಲ್ಲರೂ ನಾಮಿನೇಷನ್ ಫೈಲ್ ಮಾಡ್ತೀವಿ. ಆ ಮೆರವಣಿಗೆ ಉದ್ಘಾಟನೆ ನಿಮ್ ಕೈಯಿಂದನೇ ಆಗ್ಬೇಕು ಸರ್. ಆಗ್ಲಿ ಸರ್. ನೋಡ್ರಪ್ಪ, ನಾಳೆ ಮೆರವಣಿಗೆ ಭರ್ಜರಿಯಾಗಿರ್ಬೇಕು. ನೀವೆಲ್ಲ ಬರ್ಬೇಕಾದ್ರೆ ಒಬ್ಬೊಬ್ರು 100 ಜನರನ್ನ ಕೂಲಿ ಕೊಟ್ಟಾದ್ರೂ ಕರ್ಕೊಂಡು ಬರ್ಬೇಕು. ಯಾಕಂದ್ರೆ ನಮ್ಮ ಮೆರವಣಿಗೆ ನೋಡಿ ವಿರೋಧ ಪಕ್ಷದವರು ಕಚ್ಚೆ ಬಿಚ್ಕೊಂಡು ಓಡ್ತಿರ್ಬೇಕು. ಅರ್ಥ ಆಯ್ತಾ? ಆಯ್ತು. ರುದ್ರಯ್ಯನವ್ರೆ, ಮೊಟ್ಟ ಮೊದಲ ಬಾರಿಗೆ ನಾನು ರಾಜಕೀಯಕ್ಕೆ ಪದಾರ್ಪಣೆ ಮಾಡ್ತಾ ಇರೋದ್ರಿಂದ ದೇವರಾಯನದುರ್ಗದಲ್ಲಿರೋ ನಮ್ಮ ಮನೆ ದೇವರು ಯೋಗ ನರಸಿಂಹನಿಗೆ ಪೂಜೆ ಮಾಡಿಸಿ ಆಶೀರ್ವಾದ ಪಡ್ಕೊಂಡು 10:15 ನಾನು ಅಲ್ಲಿ ಇದ್ಬಿಡ್ತೀನಿ. ಬಹಳ ಸಂತೋಷ. ಯೋಗ ನರಸಿಂಹನ್ ಜೊತೆ ಮೇಲೆ ಭೋಗ ನರಸಿಂಹನು ಇದ್ದಾನೆ. ನಮ್ ಪಾರ್ಟಿ ಹೆಸರಿನಲ್ಲಿ ಅವನಿಗೊಂದು ಪೂಜೆ ಮಾಡಿಸ್ಕೊಂಡು ಬಂದ್ಬಿಡಿ. ಯಾಕಂದ್ರೆ ಯೋಗದ ಜೊತೆ ಭೋಗ ಇದ್ರೆ ನಮ್ ಪಾರ್ಟಿಗೆ ವರ್ಚಸ್ಸು. ಏನಪ್ಪಾ, ಏನಾಯ್ತು? ಪೆಟ್ರೋಲ್ ಮುಗಿದೈತನಯ? ಇಲ್ಲ ಸರ್, ಭತ್ತ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಬಂದೆ. ಮತ್ತೆ ಯಾಕೆ ನಿಂತೋಯ್ತು? ಇಂಜಿನ್ ಸೀಸ್ ಆದಂಗಿದೆ. ಇರಿ ಸರ್, ನೋಡ್ತೀನಿ. ಚೆಕ್ ಮಾಡು. ಛೇ, ಶುಭ ಕಾರ್ಯಕ್ಕೆ 108 ವಿಘ್ನ ಅಂತ. ನನಗೆ ಬೇರೆ ಹೊತ್ತಾಗ್ತಾ ಇದೆ. मेरे अंगने में तुम्हारा क्या काम है, मेरे अंगने में जिसकी बीबी छोटी उसका भी बड़ा नाम है, जिसकी बीबी छोटी। ए पुत्र, क्या आ रहा है? सुनिए, उड़ के न जानो, जरा रुक, साहब का देख के आता ही। ओ स्वामी, बड़ा नमस्कारम, निम्दु का क्या हो गया? ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ. ನಾನೊಬ್ಬ ರಿಟೈರ್ಡ್ ಜಡ್ಜ್. ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಹೊತ್ತಾಗ್ತಾ ಇದೆ. ಸ್ವಲ್ಪ ಡ್ರಾಪ್ ಕೊಡ್ತೀರಾ? ठहरो ठहरो ठहरो, हमारा सोनिया से पूछता है। सोनिया, हाँ जी। साहब का गड्डी रिपेयर हो गया है, साथ ले चला। अगर आपने इधर बिठाना चाहते तो मैं क्यों ना बोले, ले आओ। ओ साहब, हमारा सोनिया ओके बोल दिया, चलो। ಒಂದ್ ನಿಮಿಷ ಬಾಯ್ರಿ ಸರ್, ಗಾಡಿ ರೆಡಿ ಮಾಡ್ಕೊಂಡು DC ಆಫೀಸ್ ಬಾ. ಸರಿ ಸರ್. ओ साहब, नीचे उतरो। उतरा जी, निम्दु काल मुरीतीनी। ಅಯ್ಯೋ, ओ साहब, वो हमारा एक किच माल है, आप पीछे से आओ। जाओ 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 जाओ। मेरे अंगने में तुम्हारा क्या काम है, जिसकी बीबी छोटी छोटी छोटी, जिसकी बीबी छोटी उसका भी बड़ा माल है। गोद में बेटा लट, गोद में बेटा गो ला 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 ला। ಯೋಗ ನರಸಿಂಹನ್ ಪೂಜೆ ಮಾಡಿಸ್ಕೊಂಡು 10:15 ಗಂಟೆಗೆ ಸರಿಯಾಗಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿ ಹೋದ ಜಗನ್ನಾಥ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಎಲ್ಲಿಗೆ ಹೋದ? ಜಸ್ಟಿಸ್ ಜಗನ್ನಾಥ್, ತಪ್ಪು ಮಾಡಿ ದೇಶ ಬಿಟ್ಟು ಓಡೋದ ಕ್ಷಣಕ್ಕೆ ಈ ರಾಜಿನ ಸೇಡಿನ ಗುರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಹಾವಿನ ದ್ವೇಷ 12 ವರ್ಷ ಅಂದಾಗೆ ನನ್ನ ದ್ವೇಷ ನನ್ನ ಉಸಿರಿರುವವರೆಗೂ. ಈ ಸಮಾಧಿ ಯಾರ್ದು ಗೊತ್ತಾ? ಯಾರ್ದು? ನಿಮ್ ಘನತೆ ಗೌರವನ ಕಾಪಾಡ್ಕೊಳ್ಳೋಕೋಸ್ಕರ ನನ್ನನ್ನೇ ಕೊಲೆಗಾರನಾಗಿ ಮಾಡಿ ನಿಮ್ ಮಗಳ ಸಾವಿಗೆ ನೀವೇ ಕಾರಣರಾದ್ರಲ್ಲ, ಅವಳ ಸಮಾಧಿ ಇದು. ನನ್ನ ಸೇಡಿನ ಜ್ವಾಲೆ ಆರ್ದೇ ಇರ್ಲಿ ಅಂತ
ನನ್ ಸೀಮಾನ್ ಶವ ಎತ್ಕೊಂಡ್ ಬಂದು ಇಲ್ಲಿ ಸಮಾಧಿ ಮಾಡ್ದೆ. ನೀನೊಬ್ಬ ಕಾನೂನಿನ ಕೈಯಿಂದ ತಪ್ಪಿಸ್ಕೊಂಡ್ ಬಂದಿರೋ ಖೈದಿ. ಈಗ ನನ್ನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಕಾನೂನ ಕೈಗೆ ತಗೊಳ್ಳೋದಾದ್ರೆ ಅದೇ ಕಾನೂನಿನ ನೀನು ಶರಣಾಗಬೇಕಾಗುತ್ತೆ. ಹುಷಾರ್. ಕಾನೂನು ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ? ಪಾಪದ ಮೂಟೆ ಹೊತ್ಕೊಂಡು ಗಂಗೆಯಲ್ಲಿ ಸ್ನಾನ ಮಾಡಕ್ ಹೋದಂಗೆ ಕರಿ ಕೊಟ್ಟು ಹಾಕೊಂಡು ನ್ಯಾಯಾಧೀಶರ ಪೀಠದ ಮೇಲೆ ಕೂತು ಅನ್ಯಾಯ ತೀರ್ಕೊಂಡು ನಿಮ್ಮಂತ ಸ್ವಾರ್ಥಿಗಳು ಇರೋದ್ರಿಂದಲೇ ಇವತ್ ಜನರಲ್ಲಿ ಕಾನೂನು ಬಗ್ಗೆ ನಂಬಿಕೆ ಹೊರಟೋಗಿದೆ. ನಿಮ್ಮಂಥವ್ರು ನಾಮಿನೇಷನ್ ಫೈಲ್ ಮಾಡಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಆರಿಸ್ ಬಂದ್ಬಿಟ್ರೆ ನಮ್ಮ ದೇಶದಲ್ಲಿ ಯಾವ ಹೆಣ್ಣು ಮಕ್ಕಳು ತಲೆ ಎತ್ಕೊಂಡು ತಿರ್ಗೋಕ್ಕಾಗಲ್ಲ. ನಿನ್ನ ನಾನ್ ಸಾಯಿಸಲ್ಲ. ಅನ್ನ ನೀರು ಇಲ್ದೆ ಸೊರಗಿ ಸೊರಗಿ ನಾನ್ ತೋಡಿರೋ ಈ ಗುಂಡಿಯಲ್ಲಿ ನೀನಾಗೆ ಬಿದ್ದು ಸಾಯ್ಬೇಕು. ಆಮೇಲೆ ನಿನಗೆ ಸಮಾಧಿ ನಾನ್ ಕಟ್ಬೇಕು. ಅವ್ರ ಸಮಾಧಿ ನಾವು ಕಟ್ಟಬೇಕು. ಕಮಿಷನರ್ ಸಾಹೇಬ್ರೆ, ಜಗನ್ನಾಥನ ದುರ್ಗದ ಹತ್ರ ಅಪರಿಸ್ಯಾರ ಅಂದ್ಮೇಲೆ ಆ ರಾಜನ ವಾಸಸ್ಥಳ ಅಲ್ಲೇ ಎಲ್ಲೋ ಇರ್ಬೇಕು. ನಮ್ಮ ಬಹುಮತ ಕಡಿಮೆ ಮಾಡೋದಕ್ಕೆ ವಿರೋಧ ಪಕ್ಷರು ನಡೆಸಿರೋ ಕುತಂತ್ರ. ಇನ್ 24 ಗಂಟೆ ಒಳಗೆ ಜಗನ್ನಾಥನ ಎದುರಿಗಿರ್ಬೇಕು. ನಾಮಿನೇಷನ್ ಫೈಲ್ ಮಾಡ್ಬೇಕು. ಏಯ್, ಬಾತ್ರೂಮ್ ಅಲ್ಲಿ ಇಷ್ಟೊತ್ತೇನೋ ಮಾಡ್ತಾ ಇದ್ಯಾ? ಬಾರೋ ಬೇಗ. ಅವನ್ನ ಕಟ್ಟಾಕಿ ಇಂಜೆಕ್ಷನ್ ಕೊಡೋ. ನೀವೆಲ್ಲ ಯಾಕೆ ಹೀಗೆ ನಿಂತಿದ್ದೀರಾ? ಏನಾಯ್ತು? ಅಮ್ಮವ್ರೆ, ಆ ಜಡ್ಜಿ ಸಾಹೇಬ್ರನ್ನ ಎತ್ಕೊಂಡ್ಬಂದು ಇಲ್ಲಿ ಬಂದ್ಸಿಟ್ಟವ್ರೆ ಅಂತ ಹೇಳಿ ಪೊಲೀಸ್ ಅವ್ರು ಬಂದು ನಮ್ ರಾಜಣ್ಣನ ಎಳ್ಕೊಂಡು ಹೋದ್ರು. ಅವರು ಗಲ್ ಶಿಕ್ಷೆ ಗುರಿಯಾದಂತ ಕೈದಿ ಅಂತ ಕಂಡ್ರವ. ಮತ್ತೆ ಎಳ್ಕೊಂಡು ಹೋಗೋರೆ ಅವ್ರನ್ನ ಜೀವ ಸಹಿತ ಬಿಡ್ತಾರೇನವ? ರಾಜಣ್ಣ ಇಲ್ದೇ ಇದ್ರೆ MLA ಸೇಂದಿ ರುದ್ರೇನ್ ಕಡೆಯವರು ಈ ಹಳ್ಳಿಯವ್ರನ್ನ ಬಾಳ್ವೆ ಮಾಡಕ್ ಬಿಡಲ್ಲ ಕಣ್ರವ. ಹೇಗಾದ್ರೂ ಮಾಡಿ ನಮ್ ರಾಜಣ್ಣನ ಬಿಡ್ಸ್ಕೊಂಡ್ ಬಂದ್ರವ. ನೀವೆಲ್ಲ ರಾಜನ ಮೇಲೆ ಇಟ್ಟಿರೋ ನಂಬಿಕೆನೆ ಅವ್ರಿಗೆ ಆಶೀರ್ವಾದ ಆಗುತ್ತೆ. ಅವ್ರನ್ನ ಯಾವ ಜೈಲ್ನಲ್ಲಿ ಬಂದ್ಸಿಟ್ಟಿದ್ರು ನಾನ್ ಹೋಗಿ ಬಿಡ್ಸ್ಕೊಂಡ್ ಬರ್ತೀನಿ. देखो
ಜಕ್ಕಮ್ಮ, ರೋಡ್ ನಲ್ಲಿ ನಮ್ಗೆ ಲೈನ್ ಹೊಡೆದು ಸಾಲದು ಅಂತ ನಮ್ ಸಾಹೇಬ್ರಿಗೆ ಲೈನ್ ಹೊಡಿತೇನೆ. ಈ ಕ್ಲೋಸ್ ಪೇಟೆ ಕಲ್ಯಾಣ ರಸ್ತೆಯಲ್ಲ ಬಿಚ್ಬಿಟ್ಟಿಲ್ಲ ಇವಳ ಅಂಗಡಿನ. ಅಲ್ಲ ಮೀಸೆ ಮಾವ, ನೀನ್ ನನ್ನ ಹೋಟೆಲ್ ರೂಮಿಗೆ ಕರ್ಕೊಂಡು ಹೋಗ್ತೀಯ ಅಂತ ತಿಳ್ಕೊಂಡಿದ್ರೆ ಈ ಇನ್ಸ್ಪೆಕ್ಟರ್ ಹತ್ರ ಬಿಟ್ಬಿಟ್ಟು ಹೋಗ್ತಿದ್ಯಲ್ಲ. ನೋಡು, ನನ್ ರೇಂಜು ಬೊಂಬಾಯಿಂದ ದುಬೈವರೆಗೂ. ಬರ ಕಡೆ. ಏನ್ ನಿನ್ ಹೆಸರು? ಜರ್ದಾ ಜಕ್ಕಮ್ಮ. ಜರ್ದಾ ಜಕ್ಕಮ್ಮನ? ಯಾವ ಊರು? ನಿಂತು ಬಂದ್ ಹಳ್ಳಿ. ನಿಂತು ಬಂದ ಹಳ್ಳಿನ ಸಾರ್? ಇವಳು ನಿಂತು ಬಂದ ಹಳ್ಳಿ ಅಲ್ಲ, ಅವಳಿಗೇನ್ ತಿಳ್ಕೊಬಿಟ್ಟವಳೆ ಸಾ? ನೆಗ್ಲೆಕ್ಟ್ ಕೇಸು ಅಂತ ಕೇಸ್ನ ಸ್ಟ್ರಾಂಗ್ ಮಾಡಿ ಇವಳನ್ನ ಒಳಗ್ ತಳ್ಳಿ ಸಾ. ಜರ್ದಾ ಜಕ್ಕಮ್ಮ, ನಿನ್ ರೇಂಜು ಬಾಂಬೆಯಿಂದ ದುಬೈವರ್ಗಾದ್ರೆ ಇದು ನನ್ ರೇಂಜು. ಇವತ್ತೊಂದು ರಾತ್ರಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಕೇಸ್ ಹಾಕ್ದೆ ಬೆಳಗ್ಗೆ ಬಿಟ್ಬಿಡ್ತೀನಿ. ಬೆಳಗ್ಗೆ ಬಿಟ್ಬಿಡ್ತೀಯಾ? ಅಯ್ಯಯ್ಯೋ, ಜೊತೆ ನಾನು ಅಡ್ಜಸ್ಟ್ ಮಾಡ್ಕೋಬೇಕಂತೆ. ಏನ್ ಸರ್ ಇದೆಲ್ಲ? ಸರ್, ನಾವೇನೋ ರೋಡ್ ಕೇಸ್ನ ಅಡ್ಜಸ್ಟ್ ಮಾಡ್ಕೊಳ್ದೆ ನಿಮ್ಮ ಹತ್ರ ಕರ್ಕೊಂಡ್ ಬಂದ್ಬಿಟ್ರೆ ನೀವೇ ಸ್ಟೈಲಾಗಿ ಅಡ್ಜಸ್ಟ್ ಮಾಡ್ಕೊತಾ ಇದ್ರಲ್ಲ ಸರ್. ಏನೇ ಹೋಗ್ಲಿ ಹೆಣ್ಣೆಂಗ್ಸು ಅಂತ ಸುಮ್ನೆ ಬಿಟ್ರೆ ನನ್ನ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ಯಾ? ನಿನ್ನ ಏನ್ ಮಾಡ್ತೀನಿ ನೋಡ್ಕೊಂಡಿರು. ಸ್ಟ್ರಾಂಗ್ ಕೇಸ್ ಹಾಕಿ ಕೋರ್ಟ್ ಮೆಟ್ಲ ಹಚ್ಚಿ ಸೆಂಟ್ರಲ್ ಜೈಲ್ ಒಳಗೆ ತಳ್ಳಿ ನಿನ್ನ ಮುದ್ದೆ ತಿನ್ನೋ ಹಾಗೆ ಮಾಡ್ಲಿಲ್ಲ ನನ್ನ ಹೆಸರು. ಅಯ್ಯೋ, ಏನ್ ಮಾಡಕ್ಕಾಗತ್ತೆ ವಾರ್ಡನ್ ಸಾಹೇಬ್ರೆ, ನಮ್ ಜೀವಮಾನನೇ ಇಷ್ಟು. ಜಾಗ ಸಿಕ್ತಾಗ ಸೆರ್ಗ್ ಹಾಸ್ಕೋಬೇಕು. ದೇಶದ ಎಲ್ಲಾ ಜೈಲ್ಗಳಲ್ಲೂ ವಾರ್ಡರ್ಗಳನ್ನ ಆಟ ಆಡ್ತಿದ್ದೀನಿ. ಇದು ಒಂದು ಜೈಲ್ ಬಾಕಿ ಇತ್ತು, ಈಗ ಇಲ್ಲೂ ನುಗ್ಗಿದ್ದೀನಿ. ನಂಜಪ್ಪ, ಇದ್ ಬಾರಿ ದೊಡ್ಡ ಕುಳನೆ. ಹಂಗೆ ಕಾಣಿಸ್ತಾಳೆ. ಜಾಸ್ತಿ ಬಳಕ್ ಬೇಡಮ್ಮ, ಸಾಹೇಬ್ರು ತುಂಬಾ ಸ್ಟ್ರಿಕ್ಟು. ನಡಿ ನಡಿ. ನಡಿ. ಗುರು, ನನ್ ಬಿಸಿ ಪಕೋಡ, ನನ್ ಸಾರಾಯಿ ಸೋಡಾ. ವೈ ಒಳ್ಳೆ ಪಗುಡ್ದಷ್ಟಾಗಿದ್ಯಲ್ಲ ಗುರು. ನೀನು ನೋಡ್ತಾ ಇದ್ರೆ ಬಂದ ತಕ್ಷಣ ಇಲ್ಲೂ ಗಿರಾಕಿ ಹುಡ್ಕೋಕ್ ಶುರು ಮಾಡ್ಬಿಟ್ಯಾ? ಏ ವಾರ್ಡನ್, ಈ ಬಾಡಿ ನೋಡ್ತಾ ಇದ್ರೆ ನನ್ ಮೈ ಬಿರಿತಾ ಇದೆ. ಯೋಯ್, ನನ್ ರೇಂಜು ಬೊಂಬೈಯಿಂದ ದುಬೈವರೆಗೂ. ನೀನ್ ಇಲ್ಲಿಂದ ಹೊರಗೆ ಬಂದ ಮೇಲೆ ಗರಂ ಮಸಾಲ ಚಕ್ಕಮ್ಮನ್ ಮನೆ ಎಲ್ಲಿ ಅಂತ ಯಾರನ್ನ ಬೇಕಾದ್ರೂ ಕೇಳು ಹೇಳ್ತಾರೆ. ಒಂದಪ್ಪ ಬಂದು ವಿಚಾರಿಸ್ಕೊಂಡು ಹೋಗು ರಾಜ. ವಿಚಾರಿಸ್ಕೊಳಕ್ ನಾವ್ ಇಲ್ಲಿದ್ದೀವಿ, ನಡಿಗೆ. ಸಾರು, ಏನಯ್ಯ ಇನ್ನು ನಿದ್ದೆ ಮಾಡ್ಲಿಲ್ವನಯ್ಯ ನೀನು? ನಿದ್ದೆ ಎಲ್ಲಿ ಸ್ವಾಮಿ ಬರ್ತೈತೆ? ಆ ಗರಂ ಮಸಾಲ ಜಕ್ಕಮ್ಮ ನಮ್ ಜೈಲ್ನಾಗ ಬಂದಾಗ್ಲಿಂದ ನಿದ್ದೆನೆ ಕೆಟ್ಟೋಗ್ಬಿಟ್ಟೈತೆ. ನಿನ್ನೆ ನೀವ್ ಕೊಟ್ಟು ತುಂಡು ಬಿಡಿ ಹಂಗೆ ಉಳ್ಕೊಂಡೈತೆ. ವಸಿ ಕಡ್ಡಿ ಕೊಡಿ ಹಚ್ಕೊಳುವ. ನನಗೆ ಈ ನೈಟ್ ಡ್ಯೂಟಿ ಹಾಕ್ಬಿಟ್ರೆ ನಿನಗ್ ಬರೀ ಕಡ್ಡಿ ಕೊಡೋದೇ ಆಗೋಗುತ್ತೆ. ತಗೊಳಯ್ಯ. ಸಾರು, ಇಲ್ಲ ಇವನ ಜಕ್ಕಮ್ಮನ್ ನೆನ್ಸ್ಕೊಂಡು ನನಗೆ ಕಣ್ಣು ಹೊಡಿತಾವನೆ. ಸಾರು, ನಾನು ಮಧ್ಯಾಹ್ನ ಊಟಕ್ಕೆ ಹೋದಾಗ ಆ ಗರಂ ಮಸಾಲ ನಿಮ್ ಬಗ್ಗೆ ಏನ್ ಹೇಳಿದ್ ಗೊತ್ತಾ? ಏನ್ ಹೇಳಿದ್ಲು? ನೀವ್ ಕಣ್ಣಿಗೆ ಮನ್ಮಥ ರಾಜನ್ ತರ ಕಾಣಿಸ್ತಂತೆ. ಅವಳ ಕಣ್ಣು ಹೊಡೆದ್ರು, ಮೈ ಕುಲ್ಕಿದ್ರು, ನೋ ರಿಯಾಕ್ಷನ್ ಅಂತೆ. ಹಂಗಂತ? ಅದಕ್ಕೆ ಯಾವ್ದಕ್ಕೂ ಈಗಲೇ ಹೋಗ್ಬಿಟ್ಟು ಅವ್ರ ಸೆಲ್ನಲ್ಲಿ ನಿಮ್ ಲೈಟ್ ಬಿಟ್ಟು ವಿಚಾರಿಸ್ಕೊಳ್ಳಿ. ಏನಯ್ಯ, ರಾತ್ರಿ ಹೊತ್ತು ಹೆಂಗಸರು ಸೆಲ್ಗೆ ಹೋಗಿ ಲೈಟ್ ಬಿಡು ಅಂತಿದ್ಯಾ? ನಮ್ ಸಾಹೇಬ್ರಿಗೆ ಗೊತ್ತಾದ್ರೆ ಅಷ್ಟೇ. ಸಾರು, ನಾನು ಬೆಳಗಾಂದಲ್ಲಿ ಇರ್ಬೇಕಾದ್ರೆ ಏನ್ ನಡೀತಿ ಗೊತ್ತಾ? ಏನ್ ನಡೀತು? ಹಂಗಂತೀಯ? ಧೈರ್ಯ ಹೋಗಿ ಲೈಟ್ ಬಿಡಿ. ನೋಡೋ, ನಿನ್ ಮಾತ್ ನಂಬ್ಕೊಂಡು ಹೋಗ್ತಾ ಇದ್ದೀನಿ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಷ್ಟೇ. ಏನು ಆಗಲ್ಲ, ನನ್ ಮೇಲೆ ಆಣೆ. ಬಿಡಿ ಲೈಟ್ ನ.
ಬರ್ರಿ. ಇದೇನ್ ವಾರ್ಡನ್ ಸಾಹೇಬ್ರೆ, ರಾತ್ರಿ ಹೊತ್ತಲ್ಲಿ ಬಂದು ಹಾಗ ಲೈಟ್ ಬಿಡೋದು? ನೀವು ಲೈಟ್ ಬಿಟ್ಟ ತಕ್ಷಣ ನಾನು ಬೆಚ್ಚ ಬಿದ್ಬಿಟ್ಟೆ. ನಿನ್ ಮುಖಕ್ಕೆ ಲೈಟ್ ಬಿಟ್ಟ ತಕ್ಷಣ ಒಳ್ಳೆ ಚಿನ್ಕುರುಳಿ ತರ ಹಾರ್ ಬಂದ್ಬಿಟ್ಟೆ. ಬರ್ತಾ ಇರ್ತೀನಾ? ನೀನು ಒಳ್ಳೆ ಮನ್ಮಥ ಇದ್ದಾಗಿದೀಯಾ. ಗರಂ ಮಸಾಲೆ ಜಗ್ಗು, ರಾಜ ನಿನ್ ಬಗ್ಗೆ ಎಲ್ಲ ಹೇಳ್ದ. ನಿನಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಐತೆ ಅಂತ ಗೊತ್ತಾಗಿದ್ದಿದ್ರೆ ಒಳ್ಳೆ VIP ಶೆಲ್ಲಲ್ಲೇ ಇಟ್ಬಿಡ್ತಿದ್ದೆ. ಏನಾಯ್ತು? ಅಲ್ಲಿ ನೋಡಿ. ಏನಯ್ಯ? ಏನಾಯ್ತಯ್ಯ? ಏನಯ್ಯ ಸಣ್ಣ ತುಂಬ ಹೋಗೆ? ಇಲ್ಲೇ ನಿಂತ್ಕೊಂಡು ಕೂಗ್ತಿದ್ಯಲ್ಲ, ಏನಾಗಿದೆ ಅಂತ ನೋಡೋಣ. ಮೊದಲು ಬಾಗಿಲು ತೆಗಿ. ಬಾತ್ರೂಮ್ ಅಲ್ಲಿ ಇಷ್ಟೊಂದು ದೊಡ್ಡ ಸುರಂಗ ತೋಡೋವರೆಗೂ ನೀವೆಲ್ಲ ಕತ್ತೆ ಕಾಯ್ತಾ ಇದ್ರೇನ್ರು? ಹೋಗ್ರೋ, ಅವನೆಲ್ಲೇ ಇದ್ರು ಹುಡುಕೊಂಡು ಬರ್ಬೇಕು. ರಾಣಿ, 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 ನೀನ್ ಬದುಕಿದ್ಯಾ ಅಣ್ಣ? ಅವಮಾನ ತಡಿಲಾರ್ದೆ ಆತ್ಮಹತ್ಯೆ ಮಾಡ್ಕೊಂಡೆ ಅಂತ ಪೇಪರ್ ಬಂದಿತ್ತಲ್ಲ ಅಣ್ಣ. ಅದೆಲ್ಲ ಸುಳ್ಳಮ್ಮ, ಎಲ್ಲ ಸುಳ್ಳು. ನನ್ನ ಅಂಡರ್ ಗ್ರೌಂಡ್ ನಲ್ಲಿಟ್ಟು ಬೇಕು ಅಂತ ಸುಳ್ಳು ಸುದ್ದಿ ಹಬ್ಸಿದ್ದಾನೆ ಆ ಚೇರ್ಮನ್ ಧನರಾಜ್. ಇಲ್ಲಿ ಆ ಧನರಾಜ್ ನಿಮ್ಮ ಮೇಲೆ ಅಪವಾದ ಹೊರಿಸಿ ನಿಮ್ಮನ್ನ ಯಾಕೆ ಅಂಡರ್ ಗ್ರೌಂಡ್ ಇಟ್ಟ? ಕೆಲವು ಬೋರ್ಡ್ ಡೈರೆಕ್ಟರ್ ಸೇರ್ಕೊಂಡು ನಮ್ ಬ್ಯಾಂಕ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಕ್ ನೋಡುದು. ಆ ವಿಷಯ ನನಗೆ ಗೊತ್ತಾಗಿ ಅದನ್ನ ಬ್ಯಾಂಕ್ ಚೇರ್ಮನ್ ತಿಳಿಸಿದೆ. ಅದರಲ್ಲಿ ಚೇರ್ಮನ್ ಶಾಮೀಲ್ ಆಗಿರೋದ್ರಿಂದ ಈ ವಿಷಯ ಎಲ್ಲಿ ಬಯಲಾಗುತ್ತೋ ಅಂತ ನನ್ನ ಬ್ಯಾಂಕ್ ಕೆಲಸದ ಮೇಲೆ ಬೊಂಬಾಯಿ ಕಳಿಸಿದ್ರು. ದಾರಿಲಿ ಆ MLA ಸೇಂದಿ ರುದ್ರೈನ್ ಕಡೆಯವರು ನನ್ನ ಕಿಡ್ನಾಪ್ ಮಾಡಿ ಅಂಡರ್ ಗ್ರೌಂಡ್ ನಲ್ಲಿಟ್ಟು ಪ್ರತಿದಿನ ಇಂಜೆಕ್ಷನ್ ಕೊಟ್ಟು ಕೊಟ್ಟು ಚಿತ್ರಹಿಂಸೆ ಮಾಡಿ ನನ್ನ ಹುಚ್ಚನಾಗ್ ಮಾಡ್ಬಿಟ್ರು. ಅವ್ರು ಕೊಡೋ ಚಿತ್ರಹಿಂಸೆ ತಾಳ್ಲಾರ್ದೆ ಅಂಡರ್ ಗ್ರೌಂಡ್ ನಿಂದ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ನಾವು ಅವ್ರಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಅವ್ರು ನಿಮಗೆ ಹೇಗೆ ಇಂಜೆಕ್ಷನ್ ಕೊಟ್ಟು ಮೋಸ ಮಾಡಿದ್ರು ಅದೇ ಇಂಜೆಕ್ಷನ್ ಇಂದ ಅವ್ರ ಬುದ್ಧಿ ಕಲಿಸಿ ಅವ್ರು ನಮ್ಮ ಹತ್ರ ಬರೋ ಹಾಗೆ ಮಾಡ್ಬೇಕು. ಯಾರು ಅದು ರೋಡಲ್ಲಿ ಕುಡಿದು ಬಿದ್ದಿರೋದು? ಈಗ ನೀನು ನಾವ್ ಹೇಳ್ದಂಗೆ ಕೇಳ್ಬೇಕು, ನಾವ್ ಹೇಳ್ದಂಗೆ ಮಾಡ್ಬೇಕು. ನಮಸ್ಕಾರ ಸರ್. ಕಾಳ, ಯಾವ್ದೋ ಇದು ಲಕ್ಷ್ಮಿ ಪಟಾಸು? ಚೇರ್ಮನ್ ಸಾಹೇಬ್ರು ಇವತ್ ರಾತ್ರಿಗೆ ಇವಳನ್ನ ನಿಮ್ಮ ಹತ್ರ ಕಳ್ಸಿಕೊಟ್ಟಿದ್ದಾರೆ. Where is the bedroom? Oh, thank you. Wow! What a beautiful bedroom! I have never seen in my life. Oh, drinks! Good, good. ಈ ಕರ್ಪೂರದ ಗೊಂಬೆ ನನ್ನ ಬೆಡ್ರೂಮ್ ನಾಗ ಐತೆ ಅಂದ್ರೆ ಆ ದೇವಲೋಕನಾಗೆ ರಂಬೆ, ಊರ್ವಶಿ, ಮೇನಕ, ತಿಲೋತ್ತಮಿಯರು ಆ ದೇವೇಂದ್ರನ್ ಸುತ್ತ ಡಿಸ್ಕೋ ಆಡ್ದಾಗ ಅವನಿಗಾಗೋ ಆನಂದ ಈ ಸೇಂದಿ ರುದ್ರನಿಗೆ ಆಯ್ತದೆ. ಪಾರಿನ ಮಾಲು ಒಂದ್ ರೌಂಡ್ ಹಾಕವಾ? ನಿಧಾನ ಕಿಕ್ ಕೊಡ್ತದೆ. ನನ್ಗೆ ಕಿಕ್ ಬೇಡ, ನನ್ನ ಹತ್ರ ಸ್ಪೆಷಲ್ ಕಿಕ್ ಇದೆ. ಸ್ಪೆಷಲ್ ಕಿಕ್ಕ? ಇದನ್ನ ನೀನ್ ಚುಚ್ಕೊಂಡ್ರೆ ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಜೊತೆ ಆ ಡಿಸ್ಕೋ ಶಾಂತಿ
ಸಿಲ್ಕ್ ಸ್ಮಿತಾ, ಮಾಧುರಿ ದೀಕ್ಷಿತ್ ಇವರೆಲ್ಲ ನಿನ್ ಜೊತೆ ಡಿಸ್ಕೋ ಆಡ್ದಾಗಿರುತ್ತೆ. ಹಂಗ ಮೊದ್ಲಿದನ್ನ ನಾನ್ ಚುಚ್ಕೋತೀನಿ. ಚುಚ್ಕೊಂತಿದ್ದಾಗ ಇಷ್ಟೊಂದು ಕಿಕ್ ಐತಲ್ಲ, ಇದ್ರಾಗ ಇನ್ನೆಷ್ಟು ಮತ್ತಿರ್ಬೋದು. ನನಗೊಂದ್ಸರಿ ಚುಚ್ಚು, ಇವತ್ತು ಅದ್ರ ಮಜಾನು ತೋಡ್ಬಿಡ್ತೀನಿ. ಚುಚ್ತೀನಿ, ಆದ್ರೆ ನೀನ್ ನಾನ್ ಹೇಳ್ದಾಗೆ ಕೇಳ್ಬೇಕು, ನಾನ್ ಹೇಳ್ದಾಗೆ ಮಾಡ್ಬೇಕು. ಓಕೆ? ನೀನ್ ಹೇಳ್ದಂಗೆ ಕೇಳ್ತೀನಿ, ನೀನ್ ಹೇಳ್ದಂಗೆ ಮಾಡ್ತೀನಿ. ಬೇಗ ಚುಚ್ಚು. ಹಾಗೆ ಕೇಳ್ತೀನಿ, ನೀನ್ ಹೇಳ್ದ ಹಾಗೆ ಮಾಡ್ತೀನಿ. ಈಗ ನಾನೇನ್ ಮಾಡ್ಬೇಕು ಹೇಳು? ಆ ಬ್ಯಾಂಕ್ ಚೇರ್ಮನ್ ಧನ್ರಾಜ್ ಜಸ್ಟಿಸ್ ಜಗನ್ನಾಥ್ಗೆ ಫೋನ್ ಮಾಡಿ ನಾನ್ ಹೇಳ್ದ ಹಾಗೆ ಹೇಳ್ಬೇಕು. ಹಲೋ, ಏನು ಏನೋರೆ, ಏನ್ ಹೇಳ್ತಾ ಇದ್ರ ನೀವು? ನೀವೆಷ್ಟೊತ್ತಿನಲ್ಲಿ ಎಲ್ಲಿ ಕರೆದ್ರು ಬರಕ್ ನಾನು ತಯಾರಾಗಿದ್ದೀನಿ. ಮಿಸ್ಟರ್ ಜಗನ್ನಾಥ್, ಪಾರ್ಟಿ ಪ್ರೆಸಿಡೆಂಟ್ ನಮ್ ಸೀಕ್ರೆಟ್ ಮೀಟಿಂಗ್ಗೋಸ್ಕರ ಒಳ್ಳೆ ಜಾಗನೇ ಸೆಲೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಏನೋ ಮೋಸ ನಡೆದಿದೆ. ಇದು ಪಾರ್ಟಿ ಪ್ರೆಸಿಡೆಂಟ್ ಇರೋ ಜಾಗ ಅಲ್ಲ, ಮತ್ತೆ ರಾಂಬೋ ರಾಜ ರಿವಾಲ್ವರ್ ರಾಣಿ ಹೈಡ್ಔಟ್. ವಾಟ್? ರೀ ರುದ್ರೇನವ್ರೆ, ಎದ್ದಳ್ರಿ. ಅಧ್ಯಕ್ಷರಿರೋ ಜಾಗಕ್ಕೆ ಬಂದುವಾ? ಮೀಟಿಂಗ್ ಶುರು ಆಯ್ತಾ? ಇನ್ನು ಸ್ವಲ್ಪ ಹೋದ್ರೆ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಫೈಟಿಂಗ? ಇನ್ನೇನ್ರಿ, ಮಂತ್ರಿ ಮಾಡ್ತೀನಿ ಅಂತ ನಮ್ ಕೈಯಿಂದ ಕೋಟ್ಯಾಂತರ ರೂಪಾಯಿ ವಸೂಲಿ ಮಾಡಿ ಕೊನೆಗೆ ಹುಲಿ ಬೈಕ್ ತಂದ್ಬಿಟ್ಟಿರಲ್ರಿ. ನಾನೆಲ್ರಿ ಹುಲಿ ಬೈಕ್ ತಂದ್ಬಿಟ್ಟೆ? ನೀವು ತಾನೇ ರಾತ್ರಿ ಆ ಕರ್ಪೂರದ ಗೊಂಬೆನ ಕಳಿಸಿ ನನಗೆ ಮತ್ತೆ ಬರೋ ಇಂಜೆಕ್ಷನ್ ಚುಚ್ಚಿ ಅವಳು ಹೇಳ್ದಾಗೆ ಕೇಳಬೇಕು, ಅವಳು ಹೇಳ್ದಾಗೆ ಮಾಡಬೇಕು ಅಂತ ಹೇಳಿ ಕಳಿಸಿದವ್ರು ನೀವು ತಾನೇ? ನಾನು ಇಂಜೆಕ್ಷನ್ ಕೊಟ್ಟು ಕಳಿಸಿದ? ನೋ ನೋ, ಇಟ್ಸ್ ಇಂಪಾಸಿಬಲ್. ಇಟ್ಸ್ ಪಾಸಿಬಲ್ ಧನ್ರಾಜ್. ಕೋಟಿಗಟ್ಟಲೆ ಫ್ರಾಡ್ ಡಿಡಿಗಳನ್ನ ಕ್ಯಾಶ್ ಮಾಡಿದೆ, ರಾಂಗ್ ಪ್ರಾಜೆಕ್ಟ್ಗೆ ಲೋನ್ ಕೊಡಿಸಿ ಬ್ಯಾಂಕ್ ಅನ್ನೇ ಲೂಟಿ ಮಾಡಿದೆ. ಅದು ಸಾಲದು ಅಂತ ಬ್ಯಾಂಕ್ ಮ್ಯಾನೇಜರ್ ದಿಲೀಪ್ಗೆ ಇಂಜೆಕ್ಷನ್ ಕೊಟ್ಟು ಹುಚ್ಚು ಮಾಡಿದೆ. ಅದಕ್ಕೆ ಅದೇ ಇಂಜೆಕ್ಷನ್ ನಾನು ನಿಮಗ್ ಕೊಟ್ಟು ನಿಮ್ಮನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದೆ. ಧನ್ರಾಜ್, ಈ ಫೈಲ್ ನಲ್ಲಿ ನೀವು ಮಾಡಿರೋ ಅಲಿಗೇಷನ್ಸ್ ಪೂರಾ ಇದೆ. ನೀವು ಮಾಡಿರೋ ತಪ್ಪುಗಳನ್ನ ಇದ್ರಲ್ಲಿ ರೆಕಾರ್ಡ್ ಮಾಡಿಸಿ ಅದನ್ನ ಸಾರ್ವಜನಿಕರಿಗೆ ಕೇಳಿಸಿ ನಿಮಗೆ ಶಿಕ್ಷೆ ಕೊಡಿಸ್ತೀನಿ. ಸಂಧಿ ರುದ್ರಯ್ಯ, ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಇವತ್ತೇ ಕೊನೆ ದಿನ. ಅಂಬಾರಿ ಮೇಲೆ ಮೆರವಣಿಗೆ ಮಾಡಿಕೊಂಡು
ಭರ್ಜರಿಯಾಗಿ ನಾಮಿನೇಷನ್ ಫೈಲ್ ಮಾಡೋ ಕನಸನ್ನ ಮರೆತು ನಿಮ್ಮೆಲ್ಲರ ಅಂತಿಮ ಯಾತ್ರೆಗೆ ಸಿದ್ಧರಾಗಿ. ಹೇಳು. ಜಡ್ಜ್ ಜಗನ್ನಾಥ್ ರಾಯರು ತಮ್ಮ ಮಗಳನ್ನ ಡ್ರೈವರ್ ಮಗ ರಾಜನಿಗೆ ಮದುವೆ ಮಾಡ್ಕೊಡೋಕೆ ಇಷ್ಟವಿಲ್ಲದೆ ನನ್ನ ಹತ್ರ ಬಂದು ಸಲಹೆ ಕೇಳಿದ್ರು. ನಾನು ರಾಜನ ಮೇಲೆ ಅಪವಾದ ಹೊರಿಸ್ಬೇಕು ಅಂತ ಕಾಳನ್ ಕೈಲಿ ರಾಜನ್ ತಂದೆನ ಕೊಲೆ ಮಾಡಿಸಿ ರಾಜನ ಜೈಲಿಗೆ ಕಳಿಸ್ದೆ. ಇವತ್ತು ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಕೊನೆ ದಿವಸ. ಫೈಲ್ ಮಾಡ್ಲೇಬೇಕು, ಆಮೇಲೆ ಎದುರಿಗೆ ಬಂದ್ರೆ ಕತ್ತರಿಸದೆ. ಹಾ, ಬೇಡ ರಾಜ, ಬೇಡ. ಈಗಾಗಲೇ ನಾವು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧಿಗಳಾಗಿ ಅಜ್ಞಾತವಾಸನ ಅನುಭವಿಸ್ತಿದ್ದೀವಿ. ಈಗ ಇವ್ನ ನಿನ್ ಕೊಲೆ ಮಾಡಿ ನಿಜವಾದ ಅಪರಾಧಿಯಾಗಿ ಮತ್ತೆ ನಿನ್ ಜೀವನ ಕತ್ಲೆ ಕೋಣೆಯಲ್ಲಿ ಕಳಿ ಹಾಗೆ ಮಾಡ್ಕೋಬೇಡ.